अस्ति भाति प्रिय सिंधु में नाम रूप जंजाल लखिति आत्म स्वरूप निज होय तत्काल निहाल निश्चल बिन किन लिखे भाषा में रीति ख्याति निर्वचनीय पेश सुजन सप्रीति जो अविकृत कौंते राधा पुत्र प्रतीति चिदानंद घन ब्रह्म में जीव भावति हरिति हरि ओम मूर्ति भेद विभागिने व्योमवाक्यात् देहाय दक्षिणामूर्तये नमः। सद्गुरुनाथ महाराज की जय। सद्गुरु जगद्गुरु सिद्धारू स्वामी महाराज की जय। सद्गुरु शिवकुमार 15ನೇ ಹೆಡಿಂಗ್ 15 ಹೆಡಿಂಗ್ सिद्धांत सम्मत अनिर्वचनीय ख्याति की रीति। सिद्धांत ವೇದಾಂತ ಸಿದ್ಧಾಂತ ಸಿದ್ಧಾಂತ ಅಂದ್ಕೊಳ್ಳೆ ವೇದಾಂತ ಸಿದ್ಧಾಂತ. ಯಾಕಂದ್ರೆ ಸಿದ್ಧಾಂತ ನ್ಯಾಯ ಸಿದ್ಧಾಂತ, ವೈಶೇಷಿಕ ಸಿದ್ಧಾಂತ, ಸಾಂಖ್ಯ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಯೋಗ ಸಿದ್ಧಾಂತ, ಅವ್ರದ್ದು ಸಿದ್ಧಾಂತಗಳು ಅದಾವ ಅವ್ರದ್ದು. ಪರಂತು ಅವರ ರೀತಿಯಿಂದ ಅವರವರ ಸಾಂಪ್ರದಾಯಿಕ ಅನುಸಾರವಾಗಿ ಅವರು ಎದಕ್ಕೆ ಈ ಪ್ರಪಂಚ ಏನು ತೋರ್ತದ, ಪ್ರತ್ಯಕ್ಷ ಜಗತ್ತು ಅಂದ್ರು ಒಂದೇ, ಪ್ರಪಂಚ ಅಂದ್ರು ಇದು ಪ್ರಪಂಚ, ಹೊರಗಿನ ಜಗತ್ತಿಟ್ಟೆ. ಪರಂತು ಅವರ ಸಾಂಪ್ರದಾಯಿಕ ಅನುಸಾರವಾಗಿ ಈ ಪ್ರಪಂಚ ಇದು ಒಬ್ಬ ಸತ್ಯದ ಜಗತ್ ಸತ್ಯದ. ನಿಮ್ಮಲ್ಲಿ ಗ್ರಂಥ ಆಗಲ್ಲ, ಪ್ರಭಾಕರ್ ಇಲ್ಲ ನಿಮ್ಮಲ್ಲಿ? ಏನು ಸಿದ್ಧಾಂತ ಅಂದ್ರ ವಾಸ್ತವಿಕವಾಗಿ ವೇದಾಂತ ಸಿದ್ಧಾಂತ. ವೇದಾಂತ ಸಿದ್ಧಾಂತಗಳು ಸ್ವೀಕರಿಸಲ್ಪಟ್ಟಂತ ಒಪ್ಪಲ್ಪಟ್ಟಂತ ಅನಿರ್ವಚನೀಯ ಖ್ಯಾತಿದ ರೀತಿ, ಅನಿರ್ವಚನೀಯ ಖ್ಯಾತಿದು ರೀತಿ ಪ್ರಕ್ರಿಯೆ ಹೆಂಗದ, ಅದು ಸಿದ್ಧಾಂತಿಗಳು ಹೆಂಗೆ ಒಪ್ಪಾರದು. ಪರ ಸಿದ್ಧಾಂತ ಸಮ್ಮತಿ ಯಾಕೆ ಇಟ್ಟಾರ ಅಂತ ಕೇಳಿದ್ದಾದ್ರೆ, ಕೇವಲ ವೇದಾಂತ ಸಿದ್ಧಾಂತಿಗಳೇ ಇದು ತೋರುವ ಜಗತ್ತೇನು ತೋರ್ತದ ಪ್ರಪಂಚ ಇದು ಅನಿರ್ವಚನೀಯ ಐತಿ. ಇದು ತೋರ್ತದ ಜಗತ್ತು ಹೆಂಗದಂದ್ರೆ ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರು ಈ ಜಗತ್ತಕ್ಕೆ ಸತ್ತನೂ ಅಲ್ಲ ಬರೋದು, ಅಸತ್ನೂ ಅಲ್ಲ ಬರೋದು. ಸತ್ ಅಂದ್ರೆ 3 ಕಾಲಗಳಲ್ಲಿ ಬಾಧ್ ಹೊಂದಲಾರ್ದಂಥದ್ದು ಒಂದು ಸತ್ ಅದ. ಅಂಥದ್ದು ಅದೇನಿದು ಇಲ್ಲ, ಜ್ಞಾನ ಆದ ಕೂಡಲೇ ಬಾಧ್ ಆಗಿಬಿಡ್ತದೆ. ಇದಕ್ಕೆ ಸತ್ಕೂ ಅಲ್ಲಿ ಬರಲ್ಲ. ಇದು ಅಸತ್ ಅಂದ್ರೆ ಏನು, ಯಾವುದು ಸ್ವರೂಪದಿಂದ ರಹಿತನೇ ಅದ, ಶೂನ್ಯ ಅದ, ಸ್ವರೂಪ ರಹಿತ, ಅದಕ್ಕೆ ಅಸತ್ ಅಂತೇವು. ವಂದ್ಯಾಪುತ್ರ, ಶಶಿಶೃಂಗ ಇಂಥವು ಹಂಗದನಿದು ತೋರ್ಲಗತ್ತದ, ಪ್ರತ್ಯಕ್ಷ ತೋರ್ಲಗತ್ತದ ಎಲ್ಲರಿಗೆ, ಸಣ್ಣವ್ರು ಹಿಡಿದು ಮುದುಕರ್ತಕ್ಕ ಎಲ್ಲರಿಗೆ ಪ್ರತ್ಯಕ್ಷ ತೋರ್ದು. ಮತ್ತೆ ಇದಕ್ಕೆ ಅಸತ್ ಅಲ್ಲಿಗೆ ಬರಲ್ಲ. ಅಂದ್ರೆ ಆ ಅಸಂತಕ್ಕಿಂತ ವಿಲಕ್ಷಣ ಪ್ರತ್ಯಕ್ಷ ತೋರೋದಕ್ಕೆ. ಅದಕ್ಕೆ ಬಾಧ ಹೋನೆ ಯೋಗ್ಯ ಸ್ವರೂಪವಾನ್ ಅನಿರ್ವಚನ. ಬಾಧ ಹೊಂದಲಿಕ್ಕೆ ಯೋಗ್ಯ ಇರಬೇಕು. ಹಗ್ಗದಲ್ಲಿ ತೋರುವ ಹಾವ, ಹಗ್ಗದಲ್ಲಿ ತೋರುವ ಹಾವ ಕರಿ ಹಾವಲ್ಲ, ಹಗ್ಗದಲ್ಲಿ ತೋರುವ ಹಾವ ಅದು ಹಗ್ಗದ ಜ್ಞಾನ ಆದ ಕೂಡಲೇ ಬಾಧ ಆಗಿಬಿಡ್ತದೆ. ಹಗ್ಗದ ಜ್ಞಾನ ಆದ ಕೂಡಲೇ ಬಾಧ ಆಗಿಬಿಡ್ತದೆ, ಹೌದಿಲ್ಲ? ಪರಂತು ಹಾವು ಪ್ರತ್ಯಕ್ಷ ಕಾಣಿಸ್ಲಿತ್ತದ್ರ ನೀವು ಅಂಜರಿ ಇಲ್ಲ. ಅದು ಹಗ್ಗೆ ಹಾವಾಗಿ ತೋರಿದ್ರು ಕೂಡ ಏನೋ ಬಿದ್ದೈತಿ ಅಂದಮೇಲೆ ಹಾವಿನ ಗಪ್ಲಿ ಕಾಣಿಸೋದಂತ ನೀವು ಅಂಜಿರಿ. ಅಂದರೂ ನಿಮ್ಮ ನೇತಿಂದ್ರಿಗೆ ಅದು ಪ್ರತ್ಯಕ್ಷ ಆಗ್ಯದ ತಿಳಿನೇ ನೀವು ಅಂಜಿರಿ. ಅದಕ್ಕೆ ಪ್ರತ್ಯಕ್ಷ ಅದ. ಹಂಗೆ
ಈ ತೋರುವ ಜಗತ್ತ ಸತ್ವನೂ ಅಲ್ಲ ಅಸತ್ವನೂ ಅಲ್ಲ. ಮತ್ತೇನಂತೀರಿ ನೀವು? ಅದಕ್ಕೆ ನಾವು ಅನಿರ್ವಚನೀಯ ಅಂತೇವು. ಇದಕ್ಕೇನಂತೇವು ನಾವು ಅಂದ್ರೆ ಜಗತ್ತಿಗೆ ಅನಿರ್ವಚನೀಯ ಅಂತೇವು. ಹಂಗೆ ಇದು ಯಾರು ಸಿದ್ಧಾಂತ ಸಮ್ಮತ ಅಂದ್ರೆ ವೇದಾಂತಿ ಸಿದ್ಧಾಂತಿಗಳನ್ನೇ ಈ ಜಗತ್ತಿಗೆ ಅನಿರ್ವಚನೀಯ ಅಂದಾರ. ಅದಕ್ಕೆ ಸಿದ್ಧಾಂತಿಗಳು ಒಪ್ಪಲ್ಪಟ್ಟಂತ ಸ್ವೀಕರಿಸಲ್ಪಟ್ಟಂತ ಇದು ಅನಿರ್ವಚನೀಯ, ಇದು ಖ್ಯಾತಿ. ಪರಂತು ಸಿದ್ಧಾಂತ ಸಮ್ಮತ ನಾವು ಯಾಕೆ ಇಟ್ಟಿದ್ದೇವೆ ಅಂದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಕರ್ಮ ಅಂತೂ ಅವ ಈಗ ಇದ್ರ ಏನಿಲ್ಲ, ಒಟ್ಟ ಕರ್ಮದಿಂದಲೇ ಮುಕ್ತಿ. ಅದು ಸತ್ಯನೇ ಅದ, ಸತ್ಯದರೇನೆ ಅವ ಇಲ್ಲಿ ಕರ್ಮ ಮಾಡಿ ಮ್ಯಾಲೆ ಹೋಗ್ತಾನೆ. ಅದಕ್ಕೆ ಅವರ ಸಾಂಪ್ರದಾಯಕ ಅನುಸಾರವಾಗಿ ಇದಕ್ಕೆ ಭಿನ್ನ ಭಿನ್ನ ಅವ್ರ ರೀತಿ ಹೇಳ್ಯಾರ. ಅದಕ್ಕೆ ಅವ್ರದ್ದು ಕಪ್ಪಲೆ ಅಲ್ಲ ಇದು. ನಾವು ಸಿದ್ಧಾಂತ ಸಮ್ಮತ ಇದು ಪ್ರಪಂಚ ಅನಿರ್ವಚನೀಯ ಅಂತ ಹೇಳುತ್ತೇವೆ. ಅದರದು ಖ್ಯಾತಿ ಅಂದ್ರೇ ಪ್ರಸಿದ್ಧ, ಕೀರ್ತಿ, ಬಾನ, ಪ್ರತೀತಿ ಪ್ರಮಾಣ ಬೋಳ್ನೆ. ಪ್ರಸಿದ್ಧ, ಕೀರ್ತಿ, ಬಾನ, ಪ್ರತೀತಿ ಪ್ರಮಾಣ ಬೋಳ್ನೆ, ಇಷ್ಟು ಪರ್ಯಾಯ ಶಬ್ದಗಳು. ಖ್ಯಾತಿ ಅನ್ನೋದು ಒಂದು ಶಬ್ದಕ್ಕೆ ಅರ್ಥ. ಅವು ಯಾವ್ಯಾವ ಸಂದರ್ಭದಾಗ ಮುಂದೆ ಎಲ್ಲೆಲ್ಲಿ ಹಚ್ಚೋದು ಆ ಖ್ಯಾತಿ ಬಂದಾಗ ನಿಮ್ಗೆ ಹೇಳ್ತೀನಿ, ತಿಳಿತಿಲ್ಲ. ಇದು ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಇವು ಸಾಂಪ್ರದಾಯಿಕ ರೀತಿ. ಇದು ಸಾಂಪ್ರದಾಯಿಕ ಅಂದ್ರೇ ಆ 4 ಕೂಡ್ಕೊಂಡು ಸಾಂಪ್ರದಾಯಿಕ. ಅನಾದಿ ಹೋವೆ, ಈಶ್ವರ ಮಾನ್ಯ ಹೋವೆ, ಫಲ ಹೋವೆ, ವೇದ ಬೋಧಿತ ಹೋವೆ. ವೇದನ್ನು ಈ ಸಾಂಪ್ರದಾಯ ಯೋಗ್ಯತೆ ಒಪ್ಪಿರ್ಬೇಕು, ವೇದ ಹೇಳಿರ್ಬೇಕು, ವೇದದಲ್ಲಿ ಇದು ಇದ್ದಿರ್ಬೇಕು ಈ ಸಾಂಪ್ರದಾಯ. ವೇದ ಇದರ ಅನಾದಿ ಹೋಗಿ ಮತ್ತು ವೇದ ಅದು ಅನಾದಿನೇ ಅದು ಮೊದಲಿಡದೆ. ಅದು ಈ ಸದ್ಯ ಜಗತ್ತಿನೊಳಗೆ ಈಶ್ವರ ಇದ್ದಾನೆ, ಸೃಷ್ಟಿ ಈಶ್ವರ ಮಾಡ್ಯಾನ. ಈಶ್ವರ ವಾಣಿಯಿಂದಲೇ, ಈ ಶ್ವಾಸೋಚ್ಛ್ವಾಸದಿಂದಲೇ ವೇದ ರಾಶಿ ತಯಾರಾಗ್ಯಾವ. ಅನಾಯಾಸವಾಗಿ ಈಶ್ವರ ವಾಣಿಯಿಂದ 4 ವೇದಗಳು ತಯಾರ. ಈಶ್ವರ ಇದು ಸಾಂಪ್ರದಾಯ ಯೋಗ್ಯದ. ಕೆಲವು ಸಾಂಪ್ರದಾಯಗಳದು ಈಶ್ವರ ಮಾನಿಲ್ಲ. ಯಾಕೆ? ಅವರು ವಾಸ್ತವಿಕವಾಗಿ ಮೊದಲೊಂದು ಹೇಳೋದು, ಇನ್ನೊಂದು ಹೇಳೋದು ಅಂದ್ರೆ ಮೋಕ್ಷದ ಬಗ್ಗೆ ಅವರು ಬೇರೆ ಹೇಳ್ಯಾರ ಸಿದ್ಧಾಂತ. ಅದಕ್ಕೆ ಈಶ್ವರ ಮಾನ್ಯಿಲ್ಲ ಅದು, ಹೌದಿಲ್ಲ. ಅನಾದಿ ಹೋವೆ ಇದು ನಮ್ದು ಈ ಸಾಂಪ್ರದಾಯ ಹೆಂಗೈತೆ ಅಂದ್ರೆ ಅನಾದಿ. ಓಂ ನಾರಾಯಣಂ ಪದ್ಮಭೂಂ ವಶಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ವ್ಯಾಸಂ ಶುಕಂ ಗೌಡಪದಮಾಂತಂ ಗೋವಿಂದಂ ಯೋಗೇಂದ್ರ ಮತಾಸ್ತ ಶ್ರೀ ಶಂಕರಾಚಾರ್ಯ ಪದ್ಮಪಾದಂ ಚ ತ್ರೋಟಕಂ ಅಸ್ಮಕಾದಂ ಸಿದ್ಧಾರೂಢ ಶಿವಪುತ್ರ ಗುರುವೇ ನಮಃ. ಇದು ನಾರಾಯಣದಿಂದ ಸಿದ್ಧಾರೂಢ ಶ್ರೀ ಶಿವಪುತ್ರರು ನಮ್ಮ ಗುರುಗಳು. ಶಿವಪುತ್ರರು ನಾನು ಹೇಳುವಾಗ ಸಿದ್ಧಾರೂಢ ಅಸ್ಮದ್ ಅಂದ್ರನೇ ಈಗ ನನ್ನ ಗುರುಗಳು ಶಿವಪುತ್ರ ಗುರುಗಳು ಸಿದ್ಧಾರೂಢ ಅಸ್ಮದ್ ಅಂದ್ರೆ ನಾರಾಯಣ ಹೇಳಿದ ನಮ್ಮ ಸಾಂಪ್ರದಾಯ ಬಂದದ. ಇಷ್ಟು ನಂದು ಇದು ಅದ ಹಿಂಗೆ ಸಾಂಪ್ರದಾಯಿಕ ತಿಳಿತ. ಅನಾದಿ ಹೋವೆ, ವೇದ ಬೋಧಿತ ಹೋವೆ, ಅನಾದಿ ಹೋವೆ, ಈಶ್ವರ ಮಾನ್ಯ ಹೋವೆ, ಫಲ ಹೋವೆ. ಫಲ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ದುಃಖದ ನಿವೃತ್ತಿ ಆಗ್ತದ. ಇದು ಕೇಳೋದ್ರಿಂದ ದುಃಖದ ನಿವೃತ್ತಿ ಆಗ್ತದ. ಅದ್ರ ಸಲುವಾಗಿ ಇದು ಫಲಾನುವಾದ ಅಂತ ಹೇಳೋದು. ಅದಕ್ಕೆ ಅವ್ರ ಮೊದಲ ಸಿದ್ಧಾಂತ ಮೇ ಅನಿರ್ವಚನೀಯ ಖ್ಯಾತಿ ಹೈ. ಸಿದ್ಧಾಂತ ಮತದಲ್ಲಿನೇ ಅನಿರ್ವಚನೀಯ ಖ್ಯಾತಿ ಇರುತ್ತೆ, ಬೇರೆಯವ್ರದ್ದು ಇಲ್ಲ. ತಾಕಿ ಯ ರೀತಿ ಹೈ. ಆ ಅನಿರ್ವಚನೀಯ ಖ್ಯಾತಿ ರೀತಿ ಪ್ರಕ್ರಿಯೆ ಹೇಳ್ತಾರೆ ನಿಮಗೆ. ರೀತಿ वेदांत के कोई भी रीति को प्रक्रिया कोई भी रीति कहे. जहाँ रज्जु आदि कन में सर्पादिक ಭ್ರಮ ಹೋವೆ, ಎಲ್ಲಿ ಹಗ್ಗ ಮೊದಲಾದವುಗಳಲ್ಲಿ, ಶುಕ್ತಿಯಲ್ಲಿ, ಮಂಡುಗಿಡದಲ್ಲಿ, ಶುಕ್ತಿಯಲ್ಲಿ, ಕಪಿಚಿಪ್ಪಿನಲ್ಲಿ, ಹಗ್ಗನಲ್ಲಿ, ಮಂಡುಗಿಡದಲ್ಲಿ, ಅಂದ್ರೆ ಜಾ ಆದಿಕ್ ಅಂದ್ಕೊಂಡಾಗ ಎಟ್ಟು ಭ್ರಾಂತಿ ಆಗ್ತವೆ ತಿಳಿತಿಲ್ಲ. ಅಂದ್ರೂ ಕೂಡ ಎಲ್ಲ ಅಂದ್ರೆ ಎಲ್ಲ ತಗೋಬೇಡದು. ಈ ಜಲದಲ್ಲಿ ಅದು ಪುರುಷಕಿ ನಾಯಿ. ಕೆಲವು ಅಧ್ಯಾಸ ಯಾವುವು ಸೋಪಾದಿಕನೂ ಅದಾವ, ನಿರೂಪಾದಿಕ ಅಧ್ಯಾಸನೂ ಅದಾವ. ಸೋಪಾದಿಕ ಅಧ್ಯಾಸ ಅದು ಅಧಿಷ್ಠಾನ ಜ್ಞಾನ ಆಗಿದ್ರು ಹೋಗಲ್ಲ. ಅಧಿಷ್ಠಾನ ಜ್ಞಾನ ಆಗಿದ್ರು ಕೂಡ ಹೋಗಲ್ಲದು. ಪುನಃ ಅಧಿಷ್ಠಾನ ಜ್ಞಾನ ಆದ ಮೇಲೆ ಯಾವುದು ನಿವೃತ್ತಿ ಆಗ್ತಲ್ಲ, ಅದಕ್ಕಂದ್ರೆ ನಿರೂಪಾದಿಕ ಅಧ್ಯಾಸ. ಹಂಗೆ ಈ ನಿರೂಪಾದಿಕ ಅಧ್ಯಾಸದಲ್ಲಿ
ಅಂದ್ರೆ ಈ ಹಗ್ಗ ಶುಕ್ತಿ ಮಂಗುಗಳ ಆಯ್ತಾ. ಈ ಕಡೆ ಹೋಗಿ ಈ ಕಡೆ ಮರ ಅಲ್ಲಿ ಮೂಲೆ ಅಲ್ಲಿ ಕುಂಡ್ರಿ ಮ್ಯಾಲ ಕುಂಡ್ರಿ ಥಂಡಗ ಇರ್ತದ ಥಂಡಗ ಹಾ ಏನಾರು ಹಾಸ್ಕೋರಿ ಥಂಡಗ ಹಾ ತಿಳಿತಾ. ಅದು ಹೇಳದೇನು ಅಂದ್ರೆ ನಿರೂಪಾಧಿಕ ಅಧ್ಯಾಸ ಅಧಿಷ್ಠಾನ ಜ್ಞಾನ ಆದ್ಮೇಲೆ ಯಾವುದು ಅಧ್ಯಸ್ಥ ನಿವೃತ್ತಿ ಆಗುತ್ತೆ ಅದಕ್ಕೆ ನಿರೂಪಾಧಿ. ಅಧಿಷ್ಠಾನ ಜ್ಞಾನ ಆಗಿದರನ್ನೂ ಕೂಡ ಯಾವುದು ನಿವೃತ್ತಿ ಆಗುವುದಿಲ್ಲವೋ ಅದಕ್ಕಂದ್ರೆ ಸೋಪಾಧಿಕ ಅಧ್ಯಾಸ. ಅದಲ್ಲ ಆದ್ಮೇಲೆ ಎಲ್ಲಿ ಹಗ್ಗ ಮೊದಲಾದವುಗಳಲ್ಲಿ ಹಗ್ಗ ಅಂದ್ರೆ ಅನೇಕ ತೋರಿ ನಿರೂಪಾಧಿಕ ಎಷ್ಟು ದೃಷ್ಟಾಂತವೋ ಅವೆಲ್ಲ ನಿರೂಪಾಧಿಕ ಅಧ್ಯಾಸದಲ್ಲಿ ಅಧಿಷ್ಠಾನ ಹಗ್ಗದ ಜ್ಞಾನ ಅಂದ್ರೆ ಹಗ್ಗ ಮೊದಲಾದವುಗಳಲ್ಲಿ ಹಾವು ಮೊದಲಾದವುಗಳ ಎಲ್ಲಿ ಭ್ರಾಂತಿ ಆಗುವುದು ಅಲ್ಲಿ ಅಲ್ಲಿ अधिष्ठान का सामान्य ज्ञान अधिष्ठान का सामान्य ज्ञान और विशेष रूप का अज्ञान अधिष्ठान का सामान्य ज्ञान ಮತ್ತು ವಿಶೇಷ ರೂಪದ ಅಜ್ಞಾನ. ಇನ್ನು ಏನದಾವೇನು ಇನ್ನು ಏನದಾವೇನು ಒಂದು ಹಗ್ಗಿನಲ್ಲಿ ಹಾವಿನ ಭ್ರಾಂತಿ ಆಗಬೇಕಾಗಿದ್ರೆ 5 ಸಾಮಗ್ರಿಗಳು ಬೇಕು. ಒಂದು ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, 3 ಬೇಕೇ ಬೇಕು. ಅದ್ರ ಒಳಗ ಎಲ್ಲ ಬೇಕೈತಿ ಹಿಂಗೆ ನೇಮಿಲ್ಲ. ಕೆಲವು ಜಾಗನಾಗ ಒಂದೊಂದು ಉದಾಹರಣೆ ಒಳಗ ಪ್ರಮಾತ ದೋಷ, ಶುಕ್ತಿಯಲ್ಲಿ ರಜ್ಜು ಕಪ್ಪಿ ಚಿಪ್ಪಿ ಅದು ಸಾದೃಶ್ಯ ದೋಷ, ಪ್ರಮೇಯ ದೋಷ ಅಷ್ಟೇ ಹೌದಿಲ್ಲ. ಈಗ ನಾವು ಕೈಯಲ್ಲಿ ಸಕ್ರಿದು ಅದು ಪ್ರಮಾತ ದೋಷ ಅಷ್ಟೇ, ಪ್ರಮಾತ ದೋಷ ಪ್ರಮಾತ ದೋಷ ಹೌದಿಲ್ಲ. ಅಂತೂ 3 ದೋಷ ಒಂದರ ಎದುರಿಗೆ ಬೇಕು ಹಿಂಗೆ ನೇಮಿಲ್ಲ. ಅಂತೂ ಒಂದೊಂದು ದೋಷ ಬೇಕು, ಅಲ್ಲಿ ಅದೇ ದೋಷ ಬೇಕು. ಪರಂತು ದೋಷ ಅದ ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ ಹೌದಿಲ್ಲ. ಇನ್ನು ಅಧಿಷ್ಠಾನದ ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ, ಇವು ಎರಡೂ ಕೂಡಿ ಒಂದೇ ಅಂತ ತಿಳ್ಕೊಬೇಕು. ಅಪ್ಪ ಈಗ ಇವು ಮೂರದಾಗ ಯಾವ್ದಾರ ಒಂದ್ ಹೇಳಿದ್ರು ಪ್ರಮಾತ ಪ್ರಮಾಣ ಇವು ಯಾವ್ದಾರ ಎಲ್ಲಿ ಸಕ್ರಿಯಲ್ಲಿ ಕೈ ಅಧ್ಯಾಸ ಆಗಲಿದೆ ನಿಮ್ಗೆ ಪ್ರಮಾತ ದೋಷ ಆಯ್ತು. ಈಗ ಹಗ್ಗದೊಳಗೆ ಹಾವಿದೆ ಅಲ್ಲಿ ಪ್ರಮೇಯ ದೋಷ ಸಾದೃಶ್ಯ ದೋಷ. ಈಗ ನೇತ್ರದಲ್ಲಿ ನಿಮಗ ಕಾವೇಳ ಆಗಿತ್ತು, ಆ ಶಂಕ ಪಿತ್ತೋರ್ಲಕತ್ತಾನೆ, ಬಿಳಿಪಿ ಅದ ಶಂಕ ಬಿಳ್ತು ನಿಮ್ಗ ಹಳದಿ ಕಾಣ್ಲಿಕ್ಕೆ ಹಳದಿ ಪ್ರಮಾಣ ದೋಷ. ಕಣ್ಣಿನಲ್ಲಿರೋ ದೋಷ ನೇತ್ರ ದೋಷ, ಪ್ರಮಾಣ ದೋಷ ಹೌದಿಲ್ಲ. ಇನ್ನೊಂದೇನು ಅವು ಎರಡು ಕೂಡಿ ಒಂದೇ ಹಿಡಿಬೇಕು, ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ ಎರಡು ಕೂಡಿ. ಅಲ್ಲ ಇವು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಒಂದು, ವಿಶೇಷದ ಅಜ್ಞಾನ ಇರ್ತದೆ. ಅದಕ್ಕಿಂತ ಮೊದಲೊಂದು ಒಂದೇನು ಹೇಳಿದ್ರು ಕಿ ಅವರು ನೈಯಾಯಿಕರ ಮೊದಲಾದವರು ಸತ್ಯ ಅಂತ ಒಂದು ಹಿಡ್ಕೊಂಡಿದ್ದರು. ಸತ್ಯನೇ ಬೇಕು. ವೇದಾಂತಿಗಳಂದ್ರು ಸತ್ಯ ವಸ್ತುದೇ ಜ್ಞಾನ ಬೇಕಂತ ಹಿಂಗೆ ನೇಮಿಲ್ಲ. ವಿಚಾರ ಸಾಗರ 2ನೇ ತರಂಗದಾಗ ಅವ್ರು ಹೇಳ್ಕೊಂಡು ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ, ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ ಅಂದ್ರೆ ಏನು? ಇವ ಮೊದಲ ಹಿಂದ ಎಲ್ಲರೆ ಕರೆ ಹಾವ ನೋಡಿರ್ಬೇಕು. ಆ ಹಾವಿನ ಜ್ಞಾನ ನಷ್ಟ ಆಗ್ಯದ. ಜ್ಞಾನ ನಷ್ಟ ಆದ ಕೂಡಲೇ ನಮ್ಮ ಅಂತಃಕರಣದಾಗ ಯಾವುದೇ ವಸ್ತು ಆಮೇಲೆ ತಿಂಗಿಲ್ಲ. ನೀವು ಮೊದಲ ಯಾವ ವಸ್ತುವಿಂದು ಪ್ರತ್ಯಕ್ಷ ಜ್ಞಾನ ನೋಡಿರ್ತೀರಿ, ಅನುಭವ ಮಾಡಿದ ವಸ್ತುವಿನ ಜ್ಞಾನ ಯಾರು? ಹೋಗ್ಬಾರ್ದು. ವಸ್ತುವಿನ ಜ್ಞಾನ ಮೊದಲ ವಸ್ತು, ಆ ವಸ್ತುವಿನ ಜ್ಞಾನ ಅದಲ್ಲ. ಆ ಜ್ಞಾನ ನಷ್ಟ ಆದ ಕೂಡಲೇ ನಿಮ್ಮ ಅಂತಃಕರಣದಾಗ ಏನಾತಂದ್ರೆ ಆ ವಸ್ತುವಿನ ಜ್ಞಾನ ಸಂಸ್ಕಾರ ಇರ್ತದೆ. ಆ ಸಂಸ್ಕಾರವೇ ಕಾಲಾಂತರದಲ್ಲಿ
ಕಾಲಾಂತರದಲ್ಲಿ ಸಂಸ್ಕಾರ ಉದ್ಭವ ಆಗಬೇಕಾಗಿದ್ರೆ ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ, ಅದೃಷ್ಟ. ಹೌದಲ್ಲ? ಸಂಬಂಧಿ ಜ್ಞಾನ ಅಥವಾ ಸಾದೃಶ್ಯ ಜ್ಞಾನ, ಚಿಂತನದಿಂದ ಅದೃಷ್ಟದಿಂದ ಸಂಸ್ಕಾರ ಉದ್ಭವವಾಗಿ ಆಯಾ ಆಗ್ತವೆ. ಹಂಗೆ ಮೊದಲು ಪೂರ್ವ ಅನುಭವ ಮಾಡಲ್ಪಟ್ಟಂತ ಖರೆ ಅಂದ್ರು ಖರೇನೇ ಬೇಕಂತ ಹಿಂಗಿಲ್ಲ. ಅದಕ್ಕೆ ಅವ್ರು ವಿಚಾರ ಸಾಗರದಾಗ ಏನ್ ಮಾಡ್ಯಾರ ಕಿ ಖಜೂರಿ ದೃಷ್ಟಾಂತ ಮತ್ತು ಸಿಂಧಿ ಗಿಡ ಖಜೂರಿ ಗಿಡ ಎರಡು ದೃಷ್ಟಾಂತ ಕೊಟ್ಟರು. ವಾಸ್ತವಿಕ ಸತ್ಯನೇ ಬೇಕಂತ ಹಿಂಗೆ ನೇಮಿಲ್ಲಪ್ಪ. ಖಜೂರಿ ನೋಡ್ಲಿಕ್ಕೆ ಸಿಂಧಿ ಕೂಡ ಸಾದೃಶ್ಯ ಆಗ್ತದ. ಅದಕ್ಕೆ ಸಜಾತೀಯ ಜ್ಞಾನಜನ್ಯ ಸಂಸ್ಕಾರ, ಸಜಾತಿ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸಕ ಹೇತು. 5 ಸಾಮಗ್ರಿ, 5 ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರ, 1 ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, 3 ಅದು ಅಧಿಷ್ಠಾನ ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ. ಇವು 5 ಸಾಮಗ್ರಿಗಳು ಒಂದು ಹಗ್ಗಿನಲ್ಲಿ ಹಾವಿನ ಭ್ರಾಂತಿ ಆಗಲಿಕ್ಕೆ ಬೇಕು. 5 ಸಾಮಗ್ರಿ. ಇಲ್ಲ ಅವರು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಮತ್ತೆ ಅಲ್ಲಿ ಕೊಟ್ಟಿಲ್ಲ ಅವರು ವಿಶೇಷದ ಅಜ್ಞಾನ ನಿಮ್ಗೆ ಅಧ್ಯಾಸಕ ಹೇತು ಹೈ, ಅಧ್ಯಾಸಕ ಕಾರಣ ಅಂತ ಹೇಳ್ತಾರೆ. ನಿಮ್ಗೆ ಅವೆಲ್ಲ ಅಧ್ಯಾಸ ಇದು ಎಲ್ಲ ವೃತ್ತಿ ಅವು ಹೇಳೋ ಜರುತ್ತಿಲ್ಲ. ಅಧ್ಯಾಸ ತಿಳ್ತಿಲ್ಲ. ಸೊ ಅಧ್ಯಾಸ ಅಂದ್ರೆ ಏನು? ಅಧಿಕ ಅಧ್ಯಾಸ. ಅಂದ್ರೆ ಏನು? ಅಧಿಷ್ಠಾನ. ಆ ಅಧಿಷ್ಠಾನ ಮ್ಯಾಲ ತೋರಲ್ಪಟ್ಟಂತ ಆರೋಪಿತ ವಸ್ತುಕ್ಕೇನೆ ಅಧ್ಯಾಸ ಅನ್ರಿ. ಅಧಿಷ್ಠಾನ ಮೇಲೆ ತೋರುವ ಆರೋಪಿತ ವಸ್ತುಕ್ಕೇನೆ ಅಂದ್ರೆ ಅಧ್ಯಾಸ. ಅಧ್ಯಾಸದು ಮತ್ತದು ಸ್ವರೂಪ ಬ್ಯಾರೆ, ಲಕ್ಷಣ ಬ್ಯಾರೆ. ಬರ್ತದ भ्रांति ज्ञान का विषय जो मिथ्या वस्तु और भ्रांति ज्ञान ताको अध्यास कहिए. भ्रांति के ಇದು ಅಧ್ಯಾಸ ಸ್ವರೂಪ, ಲಕ್ಷಣ ಅಲ್ಲ. ಚಂದ್ರೋದಾಗ ಹೇಳಿರು ಇದು ಅಧ್ಯಾಸ ಸ್ವರೂಪ, ಅಧ್ಯಾಸದ ಲಕ್ಷಣ ಅಲ್ಲ. ಲಕ್ಷಣ ಕೇಳಿದ್ರೆ ಇದು ಹೇಳಬೇಕು. ಅಧಿಷ್ಠಾನ ವಿಷಂ ಸತ್ತ ಉಪಾಸೋ ಅಧ್ಯಾಸ, ಸೋ ಅಭಾವೋ ಅಧಿಕರಣೋ ಉಪಾಸೋ ಅಧ್ಯಾಸ. ಗೊತ್ತಿಲ್ಲ ಆದ್ರೂ ಅಧಿಷ್ಠಾನ ವಿಷಂ ಸತ್ತ ಉಪಾಸೋ ಅಧ್ಯಾಸ, ಈ ಲಕ್ಷಣ ಅಧ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ತಿಳ್ಕೊಂಡು ಸಾಧು ನಿಶ್ಚಲದಾಸರು ಏನ್ ಮಾಡಿದ್ರು, ಸೋ ಅಭಾವೋ ಅಧಿಕರಣ ಉಪಾಸೋ ಅಧ್ಯಾಸ. ಗೊತ್ತಿಲ್ಲ ಯಾನ್ ಹಿಂಗಂದ್ರೆ ಸೋ ಅಂದ್ರ ನೋಡ್ರಿ ಹಾವ. ಸೋ ಅಂದ್ರ ಹಾವ. ಆ ಹಾವಿಂದೇ ಅಭಾವ. ಅಭಾವ ಹೇಳಬೇಕಾಗಿದ್ರ ಇಲ್ಲಿ ಕೊಡ ಇಲ್ಲ, ಇಲ್ಲಿ ಸತೀಶ್ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಲ್ಲ ಅಧಿಕರಣ ಒಂದು ಬೇಕು. ಅಧಿಕರಣ ಎಲ್ಲಿಲ್ಲ? ಕೊಡ ಇಲ್ಲ ಅಂದ್ರೆ ಭೂಮಿಯಲ್ಲಿ ಕೊಡ ಇಲ್ಲ, ಭೂತಲೆ ಕಟ್ಟೋಣ ಅಂದ್ರೆ ಅಧಿಕರಣ ಬೇಕು. ಸ್ಥಾನ ಗೊತ್ತಿಲ್ಲ ಅಂದ್ರ ಆ ಹಾವಿಂದು ಇಲ್ಲಿ ಅಭಾವದ. ಎಲ್ಲಿ? ಆ ಅಧಿಕರಣ ಹಗ್ಗಿನಲ್ಲಿ. ಸೊ ಅಂದ್ರೆ ಹಾವ, ಅಧಿಕರಣ ಅಂದ್ರೆ ಹಗ್ಗ. ಹೌದಿಲ್ಲ? ಸೋ ಅಭಾವ ಅಂದ್ರೆ ತಂದೆ ಅಭಾವ, ಹಾವಿಂದೇ ಅಭಾವ, ಅಧಿಕರಣ ಹಗ್ಗಿನಲ್ಲಿ. ಅದೇ ಸೋ ಅಭಾವ ಅಧಿಕರಣ. ಅವಭಾಸ ಅಂದ್ರೆ ವಿಷಯದ ಜ್ಞಾನ. ಅವಭಾಸ ಇದು ಪದ. ಅವಭಾಸ ಪದಕ್ಕ ವಾಚ್ಯ ವಿಷಯದ ಜ್ಞಾನ. ಅವಭಾಸ ಪದಕ ವಿಷಯದ ಜ್ಞಾನ ಕೇವಲ ವೇದಾಂತಿಗಳಲ್ಲೇ ಕುಂಡಿರ್ತದ, ಬಾಕಿದವ್ರಿಗೆ ಕುಂಡ್ರಲ್ಲ. ಯಾಕಂದ್ರೆ ವೇದಾಂತಿಗಳು ಫಕ್ತ ಒಂದು ಅರ್ಥ ಅಧ್ಯಾಸ, ಜ್ಞಾನ ಅಧ್ಯಾಸ. ಇದು ಹಾವ ಅರ್ಥ ಅಧ್ಯಾಸ, ಬರೇ ಹಾವ ಅರ್ಥ ಅಧ್ಯಾಸ. ಇದು ಹಾವ ಅಂದ್ರೆ ಅದು ಜ್ಞಾನ ಅಧ್ಯಾಸ. ಬರೇ ಹಾವ ಅನ್ನೋದು ಅರ್ಥ ಅಧ್ಯಾಸ. ವಿಷಯ ಅಂದರೆ ಅರ್ಥ ಅಧ್ಯಾಸ, ವಿಷಯದ ಜ್ಞಾನ ಅಂದ್ರೇನೆ ಜ್ಞಾನ ಅಧ್ಯಾಸ. ಅಂದ್ರೆ ಎರಡೂ ಅಧ್ಯಾಸಗಳು ಕೇವಲ ವೇದಾಂತಗಳಿಗೆ ಒಪ್ಪಾರ. ಕೆಲವರು ಜ್ಞಾನ ಅಧ್ಯಾಸ ಒಪ್ತಾರ, ಕೆಲವರು ಒಬ್ರು ಅರ್ಥ ಅಧ್ಯಾಸ ಒಪ್ಪಾರ, ಒಬ್ರು ಜ್ಞಾನ ಅಧ್ಯಾಸ. ಈ ರೀತಿಯಿಂದ ಇವು ಎರಡೂ ಅಧ್ಯಾಸ ಕೇವಲ ವೇದಾಂತಿಗಳೇ ಒಪ್ಪಿರೋದ್ರಿಂದ ಅವಭಾಸ ಪದಕ ವಿಷಯದ ಜ್ಞಾನ ಅಂತ ತಿಳ್ಕೊಬೇಕು. ತಿಳಿತಾ? ಯಾತೆ ರಜ್ಜುಕ ಇದ್ಮಾಕಾರ ಸಾಮಾನ್ಯ ಜ್ಞಾನ ಹೋವೆ. ಅದನ್ನ ಮೊದಲು ಆ ಹಗ್ಗುದು ಮೊದಲು ನಿಮ್ಗೆ ಏನಾಗ್ತದ? ಯಾತೆ ರಜ್ಜುಕ
ಇದಮಾಕಾರ ಸಾಮಾನ್ಯ ಜ್ಞಾನ ಹೋವೆ. ಮೊಟ್ಟ ಮೊದಲು ನಿಮಗೆ ಏನಾತಂದ್ರ ಆ ಹಗ್ಗದು ಇದಮಾಕಾರ ಸಾಮಾನ್ಯ ಜ್ಞಾನ ಆಗುತ್ತದೆ. ಸೋ ಸಾಮಾನ್ಯ ಜ್ಞಾನ ಅಸಾಮಾನ್ಯ ಜ್ಞಾನ ಅಲ್ಲಿ ದೋಷ ಅಂದ್ರೆ ದೋಷ, ದೋಷಕ್ಕಿಂತ ಮೊದಲ ಯದ್ಯಪಿ ಅನ್ಕೋಬೇಕು. ದೋಷ ಸಹಿತ ನೇತ್ರ ರೂಪ ಪ್ರಮಾಣ से उपज है. ಆ ಯಾವ ಸಾಮಾನ್ಯ ಜ್ಞಾನ ಹುಟ್ಟೈತಲ್ಲ, ಸಾಮಾನ್ಯ ಜ್ಞಾನ, ಆ ಹಗ್ಗದ ಇದಮಾಕಾರ ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ ಜ್ಞಾನ. ಯದ್ಯಪಿ ದೋಷ ಸಹಿತ ನೇತ್ರ ರೂಪ ಪ್ರಮಾಣ से उपज है. ಹಗ್ಗದ ಮೊದಲ ಹೋದ ಕೂಡಲೇ ವೃತ್ತಿ ಆವರಣ ಭಂಗ ಆಗಲಿಲ್ಲ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೊರಗೇನು ಹೋಯ್ತು, ಹೌದಿಲ್ಲ? ಹೋದ ಕೂಡಲೇ ನಸ್ಕತ್ರಿ ದೋಷ ಅಥವಾ ತಿಮಿರಾದಿ ದೋಷ ಋಣದಿಂದ ಯಥಾರ್ಥ ಜ್ಞಾನ ಆಗಿಲ್ಲ. ಏನೋ ಬಿದ್ದೈತಿ. ಮೊದಲು ನಾವು ಏನಂತೀವಿ, ಏನೋ ಬಿದ್ದದು, ಏನೋ ಬಿದ್ದದು. ಈ ಕಡೆ ಹಾವು ಅನ್ಲಕತ್ತೆ, ನಾನು ಹಾವು ಬಿದ್ದದ್ರೋ ಬರೀ ಅಂತ ಅಲ್ಲಕತ್ತಿಲ್ಲ. ಅವ ಇದು ಹಗ್ಗದಂತೂ ಅಲ್ಲಕತ್ತಿಲ್ಲ, ಏನೋ ಬಿದ್ದೈತಿ. ಏನೋ ಬಿದ್ದೈತಿ ಅಂದ್ರನೇ ಆ ಹಗ್ಗದ ಇದಮ್ ಹಗ್ಗಕ್ಕೆ ಸಂಬಂಧ ಆಗಿ ಹೇಳ್ಕತ್ತಾನ. ಹಗ್ಗಕ್ಕೆ ಸಂಬಂಧ ಆಗ್ಯದ, पण ಹಗ್ಗದು ಯಥಾರ್ಥ ಜ್ಞಾನ ಆಗದೆ ಇರೋಣ. ಏನೋ ಬಿದ್ದೈತಿ, ಏನೋ ಬಿದ್ದೈತಿ ಅಂದ್ರೆ ಆ ಹಗ್ಗದ ಇದಮಾಕಾರ ಸಾಮಾನ್ಯ ಜ್ಞಾನ ಆಗೈತಿ. ಇದಮಾಕಾರ ಹಗ್ಗವೇ ಇದಮಾಕಾರ ಸಾಮಾನ್ಯ ಜ್ಞಾನ ಆಗೈತಿ. ಪರಂತು ಅವ ಏನಂತಾನೆ, ಇದು ದೋಷ ಸಹಿತ, ದೋಷದಿಲ್ಲ, ಹಗ್ಗದು ಯಥಾರ್ಥ ಜ್ಞಾನ ಆಗ್ಲಿಲ್ಲ ಅಂದ್ರೆ ದೋಷ, ಮಂದಂಧಕಾರ ತಿಮಿರಾದಿ ದೋಷದಿಂದ. ಇದಮಾಕಾರ ಸಾಮಾನ್ಯ ಜ್ಞಾನ ಹೋಗ್ಬೇಕು. ಇದಮಾಕಾರ ಸಾಮಾನ್ಯ ಜ್ಞಾನ ಅಂದ್ರೆ ಇದಲ್ಲ ಇದಮಾಕಾರ ಸಾಮಾನ್ಯ ಜ್ಞಾನ ಅಂದ್ರೆ ನಿಮಗೆ ಪೂರ್ತಿ ಅದೆಲ್ಲ ಹೇಳೋದು ಜರುತ್ತಿಲ್ಲ. ಸಾಮಾನ್ಯ ಜ್ಞಾನ ಭ್ರಾಂತಿ ಕಾಲದಲ್ಲಿನೂ ತೋರುತ್ತದ, ಭ್ರಾಂತಿ ನಿವರ್ತಿ ಕಾಲದಲ್ಲಿನೂ ತೋರುತ್ತದ. ಅದಕ್ಕಂದ್ರೆ ಸಾಮಾನ್ಯ ಜ್ಞಾನ. ಅದೇ ಸಾಮಾನ್ಯ ಜ್ಞಾನಕ್ಕೆ ಇದಮ್. ಆ ಸಾಮಾನ್ಯ ಜ್ಞಾನಕ್ಕೇನೆ ಅವ್ರು ಏನಂದ್ರು ಇದಮ್, ಇದಮ್, ಹೌದಿಲ್ಲ? ಆ ಇದಮ್ ಸಾಮಾನ್ಯ ಜ್ಞಾನಕ್ಕೇನೆ ಇದಮನು ಇನ್ನೊಂದು ಶಬ್ದ ಏನು ಹೇಳ್ರು ಮ್ಯಾಗ, ಯಾಯಿಕು ಆಧಾರ ಬಿ ಕೈ. ಯಾಕೆ ಆಧಾರ? ಯಾಯಿಕು ಸಾಮಾನ್ಯ ಜ್ಞಾನ ಕೈ, ಆಧಾರ ಬಿ ಕೈ. ಚಂದ್ರೋದಯದಾಗ ಅಂದ್ರೆ ಅವರು ಆಧಾರ ಯಾಕತ್ತೀರಿ ಅಂದ್ರ ಅಧ್ಯಸ್ತ से अभिन्न होके जो प्रतीत होवे ताको आधार कई. ಆಧಾರ ಬೇರೆ, ಅಧಿಷ್ಠಾನ ಬೇರೆ. ಕೆಲವು ಸಂದರ್ಭ ನೋಡಿ ಎಲ್ಲೆಲ್ಲಿ ಇಲ್ಲಿ ಅಧಿಕರಣ ಯಾಕಿಟ್ಟಿರಿ, ಇಲ್ಲಿ ಅಧಿಷ್ಠಾನ ಯಾಕಿಟ್ಟಿರಿ, ಇಲ್ಲಿ ಆಧಾರ ಯಾಕಿಟ್ಟಿರಿ ಅಂದ್ರೆ ಆಯಾ ಸಂದರ್ಭ ನೋಡಿ ಮಾಡ್ಬೇಕು. ಅಂತೂ ಇಲ್ಲಿ ಆ ಸಾಮಾನ್ಯ ಜ್ಞಾನಕ್ಕೂ ಈ ಆಧಾರ ಬಿ ಕೈ. ಆಧಾರ ಯಾಕತ್ತೀರಿ? ಅಧ್ಯಸ್ತ से ಅಭಿನ್ನ ಹೋಯ್ಕೆ ಪ್ರತೀತ್ ಹೋವೆ ತಾಕು ಆಧಾರ ಕೈ. ಅಂದ್ರ ಆ ಯಾವ ಇದಮ ಇದು ಅಧ್ಯಸ್ತ ಅಂದ್ರೆ ಹಾವ, ಅಧ್ಯಸ್ತ ಇದು ಕೂತ್ಕೊಂಡೆ, ಇದು ಹಾವ, ಇದಮ್ ಇದು ಹಾವ ಅಲ್ಲಕತ್ತೇನಿಲ್ಲ, ಬರೀ ಹಾವನಲ್ಲ. ಅದಕ್ಕೆ ಇದಮ್ಕ ಆಧಾರನು ಅಂತ ಹೇಳಿದ್ದಾರೆ. ಇದಮಾಕಾರ ಸಾಮಾನ್ಯ ज्ञान हुए सो सामान्य ज्ञान यद्यपि दोष सहित नेत्र रूप प्रमाण से उपजे है. दोष सहित नेत्र रूप प्रमाಣ से हुए. ಆದ್ರೂ ಯಾತಿ ಅನ್ನೋಕ್ಕಿಂತಲೂ ಈಗ ಯದ್ಯಪಿ ಬರ್ದಿರಲ್ಲ ಅಲ್ಲಿ ತಥಾಪಿ ಮಾಡ್ಕೋಬೇಕು. ಪ್ರಮಾಯ ಅದು ಯಾತಿ ತೆಗೆದು ತಥಾಪಿ ಪ್ರಮಾ. ಪ್ರಮಾಯ ಕತಿರಿ ಅಂದ್ರೆ ಇದಮ ಅಂಶ ಅಧಿಷ್ಠಾನದೊಡನೆ ಅಭಿನ್ನ ಆಗಿ ಐತಿ. ಆ ಇದಮ ಅಂಶ ಏನೈತಲ್ಲ ಅದು ಅಧಿಷ್ಠಾನದೊಡನೆ ಅಭಿನ್ನ ಇದ್ದುಕೊಂಡು ಮತ್ತು ಅದು ಇದಮ ಅಬಾಧಿತ, ಅಬಾಧಿತ. ಅದಕ್ಕೆ ಪ್ರಮಾದ ಲಕ್ಷಣ ಅಬಾಧಿತ, प्रमा अबाधित को विषय करने वाला ज्ञान को प्रमा कहिए अथवा यथार्थ अनुभव को प्रमा कही. निर्दोष लक्षण ठीक है. ಪ್ರಮಾಯ. ಆದ್ರೆ ಅದಕ್ಕೆ ನಾವು ಪ್ರಮಾಯ ಯಾಕಂತಿದೆವು ಅಂದ್ರೆ ಇದಮಂಶ ಅಧಿಷ್ಠಾನದೊಡನೆ ಅಭಿನ್ನವಾಗಿದ್ದು ಅದು ಅಬಾಧಿತದ, ಬಾಧ ಆಗಲ್ಲ. ಸಾಮಾನ್ಯ ಜ್ಞಾನ ಏನದಲ್ಲ
ಎಷ್ಟು ವಿಶೇಷ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಎಷ್ಟು ಸಾಮಾನ್ಯ ಜ್ಞಾನ ಅದಾವಲ್ಲ ಅವು ಎಲ್ಲ ಭ್ರಾಂತಿ ನಿವೃತ್ತಿ ಪೂರ್ವದ ಇರ್ತವೆ, ಅವೆಲ್ಲ ಬಾಧ ಆಗಲ್ಲ. ಈಗ ಸದ್ಯ ಇದು ಸಾಮಾನ್ಯ ಜ್ಞಾನ ಅಬಾಧಿತದ. ಅದಕ್ಕೆ ಭ್ರಮ ಅನ್ಬಾರ್ದು. ಅದಕ್ಕೆ ಏನನ್ರಿ? ಪ್ರಮ ಅನ್ರಿ. ಇದಕ್ಕೆ ಏನನ್ರಿ? ಪ್ರಮ. ತಿಸ ದೋಷ ಸಹಿತ ನೇತ್ರಜನ್ಯ ಇದಮಾಕಾರ ವೃತ್ತಿ ಅವಚ್ಛಿನ್ನ चेतनस्थ अविद्या का अदन सत्वगुण बरको सत्वगुण परिणाम सर्प ज्ञान होवे ताकू ज्ञान आवास कहे है. तिस दोष सहित आ दोष सहित दोष ನೋಡಿ ದೋಷ ನೆನ್ಪಿಟ್ಕೊಳ್ಳೋದು. ದೋಷ ಯಾವಾಗಲೂ ನಿಮಿತ್ತಿ ಕಾರಣ. ದೋಷ ಏನು ಬರ್ತದಲ್ಲ, ದೋಷಜನ್ಯಕ್ಕೂ ಭ್ರಮಕೈ, ದೋಷಜನ್ಯಕ್ಕೂ ಭ್ರಮಕೈ. ಇದು ಭ್ರಮದ ಸ್ವರೂಪ ಲಕ್ಷಣ. ತ್ರಿವಿಧ ದೋಷ ಜನ್ಯತ್ವಂ ಅಧ್ಯಾಸತ್ವಂ. ಈ ಅಧ್ಯಾಸದಿದು ತಟಸ್ಥ ಲಕ್ಷಣ. ದೋಷಜನ್ಯಕ್ಕೂ ಭ್ರಮಕೈ, ದೋಷಜನ್ಯಕ್ಕೂ ಭ್ರಮಕೈ, ಇದು ಭ್ರಮದ ಸ್ವರೂಪ ಲಕ್ಷಣ. ಆದ್ರೂ ದೋಷ ಏನೈತಲ್ಲ ಇದು ನಿಮಿತ್ತಿ ಕಾರಣ, ಉಪಾದಾನ ಕಾರಣ ಆಗುವುದಿಲ್ಲ. ಅದು ದೋಷ ನಿಮಿತ್ತಿ ಕಾರಣ. ಯಾಕಂದ್ರೆ ಯಾಕೆ ನಿಮಿತ್ತಿ ಕಾರಣ? ನಿಮ್ಗೆ ಯಾರು ಕೇಳಿದ್ರು ದೋಷಕ್ಕೆ ಯಾಕೆ ನಿಮಿತ್ತಿ ಕಾರಣ ಅಂತೀರಿ ಅಂತ ಕೇಳಿದ್ರೆ ಯಾರು? ನಿಮ್ಗೆ ನಿಮಿತ್ತಿ ಕಾರಣಗಳು ಲಕ್ಷಣ ಗೊತ್ತಿರ್ಬೇಕು. ಅವ್ರು ಯಾರು ಕೇಳಲ್ಲ ನಿಮ್ಗೆ ಯಾರು. ಎಲ್ಲರೂ ಪ್ರಶ್ನೆ ಯಾಕೆ ನಿಮಿತ್ತಿ ಕಾರಣ ಅಂತೀರಿ ಅಂತ ಕೇಳಿದ್ರು ಅಂತ. ಇವೆಲ್ಲ ಇಂಥವು ಇಷ್ಟೆಲ್ಲ ಹೇಳಿದ್ರೆ ಇವು ಯಾರು ಕೇಳಲ್ಲ. ಇವು ಇಷ್ಟ ಅವ್ರಿಗೆ ಗೊತ್ತಿರಲ್ಲ ಏನು ಕೇಳ್ತಾರೆ. ನಿಮಿತ್ತಿ ಕಾರಣ ಯಾಕತ್ತೀರಿ ಅಂತ ಕೇಳಿದ್ರೆ ನಮಗೆ ಮೊದಲ ಅವ್ರು ಕೇಳಿದ್ಕೊಳ್ಳಿ ನಿಮಿತ್ತಿ ಕಾರಣ ಲಕ್ಷಣ ನಮ್ಗೆ ಗೊತ್ತಿರ್ಬೇಕು. ಕಾರ್ಯಸೇ ತಟಸ್ಥೋವೆ ಕಾರಿಕಾ ಜನಕೋವೆ ತಾಕು ನಿಮಿತ್ತಿ ಕಾರಣ ಕೈಯೇ. ಕುಂಬಾರ ಗಡಿಗೆ ಮಾಡ್ಯಾನ, ಪರಂತು ಆ ಗಡಿಗೆ ಒಳಗೆ ಪ್ರವೇಶ ಆಗ್ಯಾನೇನು? ಕಾರ್ಯ ಅಂದ್ರೆ ಗಡಿಗೆ ಘಟ ಹೌದಿಲ್ಲ? ಕಾರ್ಯಸೇ ತಟಸ್ಥ ಅಂದ್ರೇನು? ಅಸಂಬಂಧ ಅದ. ಹಾಗಾದ್ರೆ ಗಡಿಗೆ ತಯಾರ ಅಸಂಬಂಧವೇ ಹೌದಿಲ್ಲ? ಆ ಕಾರ್ಯಕ್ಕಿಂತ ಮೊದಲು ಇದ್ಕೊಂಡು ಈ ಕಾರ್ಯಕ್ಕಿಂತ ಭಿನ್ನದಲ್ಲ ಕುಂಬಾರ. ಬಟ್ ಕುಂಬಾರ ಇರ್ಲಾರ್ದೆ ಗಡಿಗೆನೇ ಆಗಲ್ಲ. ಕಾರ್ಯಸೇ ತಟಸ್ಥೋವೆ ಅವ್ರ ಕಾರ್ಯಕ ಜನ. ಕುಂಬಾರ ಇರ್ಲಾರ್ದೆ ಗಡಿತಾರ ಆಗಲೇ. ಹಂಗ ಯಾವುದೇ ನಾವು ಸಾದೃಶ್ಯ ಇರಲಿ ಯಾವುದೇ ದೋಷ ಇರಲಿ ಬಂದಂದ್ರೆ ದೋಷ ಏನದಲ್ಲ ಯಾವ ನಿಮಗೆ ಆಗುವ ಭ್ರಾಂತಿ ವಿಷಯ ಅದರಲ್ಲಿ ಪ್ರವೇಶ ಇಲ್ಲ. ದೋಷ ಅದ್ರ ಪ್ರವೇಶ ಆಗಿದೇನು? ಇಲ್ಲ. ದೋಷ ಇರ್ಲಾರ್ದೆ ಅಧ್ಯಾಸ ಆಗಲ್ಲ. ಕುಂಬಾರ ಇರ್ಲಾರ್ದೆ ಹೆಂಗ್ ಗಡಿಗೆ ಆಗಲ್ಲ, ದೋಷ ಇರ್ಲಾರ್ದೆ ಅಧ್ಯಾಸ ಆಗಲ್ಲ. ಅದಕ್ಕೆ ನಿಮಿತ್ತಿ ಕಾರಣ. ನಿಮಿತ್ತಿ ಕಾರಣ ಯಾಕಂತೀರಿ? ಕಿ ಆ ದೋಷ ಕುಂಬಾರ ಹೆಂಗ ಗಡಿಗೆ ಒಳಗ ಪ್ರವೇಶ ಇಲ್ಲ ಅಂದ್ರ ಸಂಬಂಧ ಇಲ್ಲ. ಈಗ ಕುಂಬಾರ ಇಲ್ಲದೆ ಗಡಿಗೆನೇ ಆಗಲ್ಲ. ಹಂಗ ದೋಷ ಆ ಯಾವ ಸರ್ಪ ಯಾವುದೇ ಒಂದು ವಸ್ತು ನಿಮ್ಗೆ ಅಧ್ಯಾಸ ಆಗ್ಯದ ಅದ್ರಾಗ ಪ್ರವೇಶ ಇಲ್ಲ. ದೋಷ ಇರ್ಲಾರ್ದೆ ಅಧ್ಯಾಸ ಆಗಲ್ಲ. ಅದಕ್ಕೆ ನಿಮಿತ್ತಿ ಕಾರಣ ಆಯ್ತಾ? ದೋಷ ಸಹಿತ ಇದಮಾಕಾರ ವೃತ್ತಿ ಅವಚ್ಛಿನ್ನ. ಇದಮಾಕಾರ ಆಕಾರ ಅಂದ್ರ ಈಗ ಆ ಯಾವ ದೋಷ ಸಹಿತ ನೇತ್ರದು ಅಲ್ಲಿ ಈಗ ನಿಮ್ಗೆ ಹಗ್ಗನೇ ಇದಮಾಕಾರ ಆಗ್ಯದ. ಇದಮಾಕಾರ ಅಂದ್ರ ಆ ಇದಮಾಕಾರ ಅವಚ್ಛಿನ್ನ ಅಂದ್ರೆ ಏನು? ಈಗ ಏನು ಇಷ್ಟ ಅದ ಇದರದು ಆಕಾರ ಇಟ್ಟು ತುಂಬಾ ಅವಚ್ಛಿನ್ನ ಮರ್ಯಾದೆ ಇಷ್ಟು ಮರ್ಯಾದೆ ಅದ ಇಟ್ಟು ಘಟ ಅವಚ್ಛಿನ್ನ ತಿತ್ತಿಲ್ಲ. ಮನೆ ಅವಚ್ಛೇದಕ್ಕೆ ಮನೆ ಏನು ಹೋಯ್ತಲ್ಲ ಅವಚ್ಛೇದಕ್ಕೆ. ಅವಚ್ಛೇದಕ್ಕೆ ಬೇರೆ ಅವಚ್ಛಿನ್ನ ಬೇರೆ. ಯಾರು ಮಾಡ್ತೀರಿ? ಅವಚ್ಛೇದಕ್ಕೆ ಎದಕ್ಕತ್ತಾರಂದ್ರೆ ಯಾವ ವಸ್ತು ಎಷ್ಟು ಪರಿರೋ ಅದಕ್ಕಿಂತ ಹೆಚ್ಚಿನ ಇರಬಾರ್ದು ಕಮ್ಮಿನೂ ಇರಬಾರ್ದು. ಅದಕ್ಕೆ ಅವಚ್ಛೇದಕ ಅಂತಾರೆ. ಜಾತಿ ಏನೈತಲ್ಲ ಆ ಘಟದಲ್ಲಿರುವ ಘಟತ್ವ ಜಾತಿ ಆ ಘಟದಕ್ಕಿಂತ ಹೆಚ್ಚನೂ ಇಲ್ಲ ಕಡಿಮೆನೂ ಇಲ್ಲ. ಘಟ ಹೆಂಗೆ ನೋಡ್ರಿ. ನಮ್ಮ ಮನುಷ್ಯ
ಮನುಷ್ಯನಲ್ಲಿರುವ ಮನುಷ್ಯತ್ವ ಜಾತಿ ಏನೈತಲ್ಲ ಆ ಮನುಷ್ಯನಿಗಿಂತ ಹೆಚ್ಚಿಗೂ ಇಲ್ಲ, ಮನುಷ್ಯನಿಗಿಂತ ಕಡಿಮೆನೂ ಇಲ್ಲ. ಕಿಂತ ಮನುಷ್ಯ ಎಷ್ಟದನ್ನ ಮನುಷ್ಯತ್ವ ಜಾತಿ ಇರುತ್ತದೆ. ಬ್ರಾಹ್ಮಣ ಯಾವುದೇ ಜಾತಿ ಏನದಲ್ಲ ಆ ಜಾತಿ ಆ ವಸ್ತುವಿನಕ್ಕಿಂತ ಹೆಚ್ಚು ಇರುವುದಿಲ್ಲ, ಕಡಿಮೆನೂ ಇರುವುದಿಲ್ಲ. ಅದಕ್ಕೆ जितने देश में वाच्यता होए उतने देश में रहे सो वाच्यता अवच्छेद ಕೈಯೇ ಅಂದ್ರೆ ಅವಚ್ಛೇದಕ್ಕೆ ಬೇರೆ ಔಚಿನ್ಯ ಬೇರೆ. ನೀವು ಹೇಳೋದಂದ್ರೆ ಏನು, ಅವನ ಬೆಂಗಾಗಬೇಕು. ಕೆಲವು ಅವಚ್ಛೇದಕ್ಕೆ ಔಚಿನ್ಯ ಲಕ್ಷಣ ಔಚಿನ್ಯ ಬರೋಣ, ಅವಚ್ಛೇದಕ್ಕೆ ಹಿಂಗ ಹಚ್ಚಿದ್ರಿ ಅಂದ್ರೆ ಇವನಿಗೆ ಶಾಸ್ತ್ರೀಯ ಗೊತ್ತಿಲ್ಲ, ಇವು ಗೊತ್ತಿಲ್ಲ ಅಂತ ಕೇಳೋರು ಗೊತ್ತಲ್ಲ. ಔಚಿನ್ಯ ಅಂದ್ರೆ ಇಷ್ಟು ಮರ್ಯಾದ ಅಥವಾ ಇದ್ದಂತ ಇದಕ್ಕೆ ಸಿಕ್ಕಂತ ಇಷ್ಟು ಸಿಕ್ಕಂತ ಔಚಿನ್ಯ. ಇದ್ಮಾಕಾರ ಔಚಿನ್ನ, ಘಟ ಅವಚಿನ್ನ, ಅಂತಃಕರಣ ಔಚಿನ್ನ ಚೇತನ. ವಾಚಸ್ಪತಿಗಳು ಅಂತಃಕರಣ ಔಚಿನ್ನ ಚೇತನ. ಪ್ರಮಾತ ಕೈಯೇ, ಅಂತಃಕರಣಕ್ಕೆ ಎಷ್ಟು ಸಂಬಂಧ ಆಗಿದ್ರು ಅಷ್ಟು ಚೇತನಿಕೇನೆ ಪ್ರಮಾತ ಅನ್ರಿ, ಬಾಕಿಯೂ ಎಲ್ಲ ಕನ್ಬೇಡ್ರಿ. ಆಯ್ತಾ? ಇದ್ಮಾಕಾರ ಔಚಿನ್ನ ಚೇತನಸ್ಥ. ಚೇತನಸ್ಥ ಅಂದ್ರೆ ಚೇತನದಲ್ಲಿ ಇರುವ ಅವಿದ್ಯಾಕ, ಅವಿದ್ಯಾದ ಸತ್ವಗುಣ ಪರಿಣಾಮ. ಸತ್ವಗುಣ ಬರ್ದ್ರಿ, ಸರ್ಪ ಜ್ಞಾನ ಹೋವೆ ತಾಕು ಜ್ಞಾನ ಆಭಾಸ ಕೈಯೇ. ಜ್ಞಾನ ಆಭಾಸ ಅಂದ್ರೂ ಒಂದೇ, ಜ್ಞಾನ ಅಧ್ಯಾಸ ಅಂದ್ರೂ ಒಂದೇ. ಕೆಲವು ಆವಾಸ ಬಂದಿರ್ತದೆ ಜ್ಞಾನ ಆಭಾಸ, ಜ್ಞಾನ ಆಭಾಸ ಅಂದ್ರೆ ಒಂದೇ, ಜ್ಞಾನ ಅಧ್ಯಾಸ ಅಂದ್ರೂ ಒಂದೇ. ಹೇಳ್ತಿಲ್ಲ? ಈ ಘಟ ಹಗ್ಗದಲ್ಲಿ ಹಾವಿನ ಅಧ್ಯಾಸ, ಹಗ್ಗದಲ್ಲಿ ಹಾವಿನ ಅಧ್ಯಾಸ, ಶುಕ್ತಿಯಲ್ಲಿ ಬೆಳಿ ಅಧ್ಯಾಸ. ಇಲ್ಲಿ ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಎರಡೇ ಅದಾವೆ. ಕೆಲವು ಜಾಗನ ಕೆಲವು ಎಲ್ಲರೇ ಹಿಂಗೆ ಬಂದಿರ್ತದೆ. ಬ್ರಹ್ಮಜ್ಞಾನ ಆದ ಕೂಡಲೇ ಬ್ರಹ್ಮಜ್ಞಾನ ಕೇವಲ ಜ್ಞಾನಾಭಾಸ, ಜ್ಞಾನ ಅಧ್ಯಾಸ ಅಷ್ಟೇ. ಅರ್ಥ ಬ್ರಹ್ಮ ಅಧ್ಯಾಸ ಆಗಮಲ್ಲ. ಅರ್ಥ ಅಧ್ಯಾಸ ಇಲ್ಲ ಅಲ್ಲಿ ಅರ್ಥ ಅಧ್ಯಾಸ ಇಲ್ಲ, ಜ್ಞಾನ ಅಧ್ಯಾಸ. ಬ್ರಹ್ಮಜ್ಞಾನ ಜ್ಞಾನ ಅಧ್ಯಾಸ. ಅದಕ್ಕೆ ಬ್ರಹ್ಮ ಸಾಕ್ಷಿ ಭಾಷೆ ನೈ, किंतु ब्रह्म ज्ञान साक्षी भाषे ब्रह्म ज्ञान ಅದಕ್ಕೆ ಜ್ಞಾನಾಭಾಸ. पण ಇವು ಏನು ವಸ್ತುಗಳು ಅದಾವ ಅವೆಲ್ಲ ವ್ಯಾವಹಾರಿಕ ಆಗಲಿ ಪ್ರಾತಿಭಾಷಿಕ ಆಗಲಿ ಅವೆಲ್ಲ ಅರ್ಥ ಅಧ್ಯಾಸನು ಜ್ಞಾನ ಅಧ್ಯಾಸ. ಎರಡು ಅದು ಅಧ್ಯಾಸ ಆಗಲ್ಲ. ಬ್ರಹ್ಮ ವಸ್ತು ಅಧ್ಯಾಸ ಆಗೋದಲ್ಲ. ಇದು ಬರೀ ಜ್ಞಾನ ಅಷ್ಟೇ, ಜ್ಞಾನ ಅಧ್ಯಾಸ, ಅರ್ಥ ಅಧ್ಯಾಸ ಆಗಲ್ಲ. ಅದು अध्यास अलग ज्ञान आभास कहे ठीक है। दोष सहित नेत्र का रज्जु से संबंध हुए, दोष सहित नेत्रರು ಹಗ್ಗದೊಡನೆ ಸಂಬಂಧ ಆಯಿತು. ಸಂಬಂಧಿನ ಆ ಹಗ್ಗದ ಜೊತೆಗೆ ನೇತ್ರದು ದೋಷ ಸಹಿತ ಸಂಬಂಧನೂ ಆಗೈತಿ. ಹೌದ್ರ? ಸಂಬಂಧ ಆದ್ಮೇಲೆ ಅದ್ರ ಕೆಲಸ ಏನು? ಆವರಣ ಭಂಗ ಮಾಡಬೇಕಾಗಿತ್ತು, ಆವರಣ ಭಂಗ ಮಾಡಲಿಲ್ಲ, ಆವರಣ ಭಂಗ ಆಗಲಿಲ್ಲ. ಅಂತಃಕರಣಕ್ಕೆ ಇದ್ಮಾಕಾರ ವೃತ್ತಿ ತೋ ರಜ್ಜು ದೇಶ ಮೇ ಗೈ. ಅಂತಃಕರಣ ಇದ್ಮಾಕಾರ ವೃತ್ತಿ ಆ ಹಗ್ಗದ ದೇಶದಲ್ಲಿ ಹೋಗೈತಿ. ದೋಷ ಸಹಿತ ನೇತ್ರದು ಹಗ್ಗದೊಡನೆ ಸಂಬಂಧ ಆದ್ಮೇಲೆ ಅಂತಃಕರಣದ ನಿಮ್ಮ ಮೊಟ್ಟ ಮೊದಲು ಏನಾಗ್ತದಂದ್ರೆ ಇದ್ಮಾಕಾರ ವೃತ್ತಿ ತೋ ರಜ್ಜು ದೇಶ ಮೇ ಗೈ. ಯಾತೆ ಪ್ರಮಾತೃ ಚೇತನ और इदम औचिन्य चेतन की उपाधि एक देश में होने थे. ಈಗ ಇದ್ಮಾಕಾರ ವೃತ್ತಿ ಏನೈತಲ್ಲ, ಇದ್ಮಾಕಾರ ವೃತ್ತಿ ಅಂತಃಕರಣ ಇದ್ಮಾಕಾರ ವೃತ್ತಿ ಇಲ್ಲಿ ಐತೀಗ ಹಗ್ಗದ ದೇಶದಲ್ಲಿ. ನಮ್ಮ ಇದ್ಮಾಕಾರ ವೃತ್ತಿ ಅನ್ನೋದಲ್ಲ ಇಲ್ಲಿ ಐತೀಗ. ಇಲ್ಲಿ ಈ ಯಾವ ಇದ್ಮಾಕಾರ ವೃತ್ತಿ ಮತ್ತೆ ವಿಷಯ ಎರಡೂ ಒಂದೇ ಅದಾವ, ಈಗ ಎರಡಿಲ್ಲ. रज्जु देश में गई याते प्रमातृ चेतन, प्रमातृ चेतन ಈ ವೃತ್ತಿಯಲ್ಲಿ ಸಂಬಂಧ ಇದ್ದವ. ಈಗ ಅಲ್ಲಿ ಮೊದಲು ಹೋಗಿ ಇದ್ಮಾಕಾರ ಆಗೈತಿ ನೋಡಿ. ಆ ಇದಮ ಔಚಿನ್ನ ಚೇತನಿಕೆ ಉಪಾಧಿ ಏಕ ದೇಶ ಮೇ ಹೋನೇತೆ. ಎರಡೂ ಒಂದೇ ದೇಶದಲ್ಲಿ ಅದಾವ. ಈಗ ಎರಡೂ ಒಂದೇ ದೇಶದಲ್ಲಿ ಅಂದ್ರೆ ಇಲ್ಲಿ ಹಗ್ಗದ ದೇಶದಲ್ಲಿ ಎಲ್ಲಿ ಭಿನ್ನ ಭಿನ್ನ ಇದ್ದಾವ, ಅಲ್ಲಿ ಭಿನ್ನ ಭಿನ್ನ ತೋರ್ತಾವ. ಎರಡೂ ಒಂದೇ ದೇಶದಲ್ಲಿ ಅದಾವ. ವಾಸ್ತವಿಕ ನೋಡಿದ್ರೆ ಚೇತನದಲ್ಲಿ ಭೇದಿಲ್ಲ. ಈಗ ಇದು ಇದಮೌಚಿನ ಒಂದು ಪ್ರಮಾತೃ ಚೇತನ ಅಂದ್ರೆ ಈ ಚೇತನ ಒಂದು ಎರಡು ಚೇತನ ಅಂತ ಹಿಂಗೆ ತಿಳ್ಕೊಬೇಡದು. ಚೇತನ ಎಂದು ಎರಡು ಇರುವುದೇ ಇಲ್ಲ, ಒಂದೇ ಚೇತನೆ. ಆ ಉಪಾಧಿ ಮೂಲಕವಾಗಿ
ಹೆಂಗೆ ಈಗ ರಜ್ಜೋಚನ ಚೇತನ ಘಟಕ್ಕೆ ಅವನು ಚೋತನ ಪ್ರಮಾತು ಚೇತನ ಭೇದಿಲ್ಲ ಅಂತ ಹೇಳೋದು. ಒಟ್ಟು ಎರಡು ಚೇತನ ಇಲ್ಲ ಅದನ್ನ ನೆನಪಿಟ್ಕೋಬೇಕು. ಚೇತನ ಒಂದೇ, ಪರಂತು ಉಪಾಧಿ ಮೂಲಕವಾಗಿ ನಾವು ಹಿಂಗೆ ಹೇಳ್ತೇವೆ. ಉಪಾಧಿ ಮೂಲಕವಾಗಿ ಹಿಂಗೆ ಹೇಳ್ತೇವೆ. ಎರಡು ಉಪಾಧಿಗಳು ಒಂದೇ ಸ್ಥಾನದಾಗ ತಂದ್ರೂ ಉಪಿತದ ಭೇದ. ಎರಡು ಉಪಾಧಿಗಳು ಒಂದೇ ಸ್ಥಳದಲ್ಲಿ ಇವು ತಂದಿಟ್ರಿ ಅಂದ್ರೆ ಆ ಉಪಿತ ಅಂದ್ರೆ ಚೇತನದ ಅಭೇದ. ಎರಡು ಇವು ಉಪಾಧಿಗಳಂತ ತಿಳಿದ ಅಂದ್ರೂ ಆ ಚೇತನದು ಅಭೇದ. ಎರಡು ಉಪಾಧಿಗಳ ನಷ್ಟ ಆಗಿದ್ರೂ ಚೇತನಲ್ಲಿ ಒಂದೇ ಅದ, ಅಲ್ಲಿ ಉಪಾಧಿನೇ ಇಲ್ಲ. ಹೌದಿಲ್ಲ? ಘಟ ತಂದು ಮಠದಾಗ ಇಟ್ಟ ಉಪಾಧಿ ಯಾರು ಮುಮುಕ್ಷು ಜಿಜ್ಞಾಸು ಆ ಹೇಳಿ ಅವ ಏನು ಮಾಡಬೇಕು, ಇವೆರಡು ಉಪಾಧಿಗಳು ಒಂದೇ ತುಳಿದ್ರೇ ಆಯ್ತು ಅಂತ ಹಿಂಗೆ ಅವ್ನು ತಿಳ್ಕೊಬೇಕು. ಜ್ಞಾನಿ ಇದ್ದವ ಏನು ಮಾಡ್ತಾನೆ, ಇವೆರಡು ಉಪಾಧಿಗಳದಾವ, ಚೇತನಕ ಇವೆರಡು ಉಪಾಧಿಗಳನ್ನ ತಿಳಿದಾನವ, ಅವ ತಂದು ಹೇಳೋದು ಜರುತ್ತಿಲ್ಲ, ತಿಳಿದಾನ ಬರೀ ಇವೆರಡು ಉಪಾಧಿಗಳದಾವ, ಅದಕ್ಕೆ ಚೇತನದಲ್ಲಿ ಭೇದ ತೋರ್ಲಕತ್ತದ. ಆ ವಿಧೇಯ ಮುಕ್ತದಲ್ಲಿ ಉಪಾಧಿನೇ ಇಲ್ಲ. ಅದು ಉಪಾಧಿನೇ ಇಲ್ಲ. ತಿಳಿತಾ? उपाधि एक देश में होने से प्रमातृ चेतन से इदमोचन चेतन का भेद नहीं रहे नहीं. याते रज्जु का सामान्य इदम रूप प्रत्यक्ष है. ಆದ್ರಿಂದ ಆ ಹಗ್ಗದ ಸಾಮಾನ್ಯ ಇದಮ್ ಏನೈತಲ್ಲ ಇದು ಪ್ರತ್ಯಕ್ಷ ಐತಿ. ಇದಮ ಸಾಮಾನ್ಯ ಏನೈತಿ ಅಂದ್ರೆ ಪ್ರತ್ಯಕ್ಷ ಐತಿ. ಅಂದ್ರೆ ಏನು, ಆ ಇದಮಾಕಾರ ವೃತ್ತಿಯಿಂದ ಸಾಮಾನ್ಯ ರೂಪದ ಪ್ರತ್ಯಕ್ಷ ಜ್ಞಾನ ನಮಗಾಯ್ತು. ಇದಮಾಕಾರ ವೃತ್ತಿಯಿಂದ ಆ ಇದಮದು ಸಾಮಾನ್ಯ ನಮ್ಗೆ ಪ್ರತ್ಯಕ್ಷ ಜ್ಞಾನ ಆಯ್ತು. ಇದಮಾಕಾರ ಧ್ಯಾನ ಐತೆ ಅಂದ್ರೆ ನಮಗೆ ಸಾಮಾನ್ಯದ ಪ್ರತ್ಯಕ್ಷ ಜ್ಞಾನ ಆಯ್ತು. ठीक है? प्रत्यक्ष विषय का इदमाकार ज्ञान भी प्रत्यक्ष प्रत्यक्ष विषय प्रत्यक्ष ಇದು ವಿಷಯ ಘಟ, ಇದು ಘಟ ವಿಷಯ ಪ್ರತ್ಯಕ್ಷ ಆಯ್ತಂದ್ರೆ ಅದರದು ಇದು ಘಟ ಅಂತ ಜ್ಞಾನ ಪ್ರತ್ಯಕ್ಷನೇ, ಇದರ ಜ್ಞಾನನೂ ಕೂಡ ಪ್ರತ್ಯಕ್ಷನೇ ಆಗುತ್ತದೆ. ನಿಮ್ಗೆ ಸ್ವಲ್ಪ ಪ್ರಮಾ ಏನದಲ್ಲ ಪ್ರಮಾದ ಬಗ್ಗೆ ಸ್ವಲ್ಪ ಈಗ ಎಲ್ಲಿ ವಿಷಯ ಬತ್ ನಮ್ದೀಗ ಜ್ಞಾನ ಬಿ ಪ್ರತ್ಯಕ್ಷ ಹೌದಿಲ್ಲ, ಅಲ್ಲಿಗೆ ಇರಲದು. ಪ್ರಮಾ ಅಂದ್ರೆ ಏನು, ಅವ್ರೇನಂತಾರ ಅಧಿಷ್ಠಾನದ ಒಂದು ಸಾಮಾನ್ಯ ಮತ್ತು ವಿಶೇಷ. ಅಧಿಷ್ಠಾನ ಹಗ್ಗ ಅಧಿಷ್ಠಾನ, ಆ ಹಗ್ಗ ಅಧಿಷ್ಠಾನದ ಎರಡು ವಿಶೇಷ, ಒಂದು ಸಾಮಾನ್ಯ ಒಂದು ವಿಶೇಷ, ಹಿಂಗೆ ಎರಡು ರೂಪಗಳು ತೋರುತ್ತವೆ. ಅದರ ಒಳಗೆ ಸಾಮಾನ್ಯ ಅಂದರೆ ಭ್ರಾಂತಿ ಕಾಲದಲ್ಲಿನೂ ತೋರುತ್ತದೆ, ಭ್ರಾಂತಿ ನಿವರ್ತಿ ಕಾಲದಲ್ಲಿನೂ ಕೂಡ ಯಾವುದು ತೋರುತ್ತದಲ್ಲ ಅದಕ್ಕೆ. ಮತ್ತದು ಹೆಂಗದ, ಅದು ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣದ. ಸಾಮಾನ್ಯ ಜ್ಞಾನನೇ ಅಧ್ಯಾಸಕ್ಕೆ ಕಾರಣ. ಸಾಮಾನ್ಯ ಜ್ಞಾನ ಏನೈತಲ್ಲ ಅಧ್ಯಾಸಕ್ಕೆ ಕಾರಣ ಐತಲ್ಲ. ನಾನು ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಹೆಂಗದ ನಿಮ್ಗೆ ಈ ದೃಷ್ಟಾಂತೊಳಗೆ ಗೊತ್ತದಿಲ್ಲ. ಅದೇ ಚಂದ್ರೋದಯ ಹೇಳ್ತಾರೆ ಸಾಮಾನ್ಯ ಜ್ಞಾನ ಅಧ್ಯಾಸ का हेतु है. ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ. ಸಾಮಾನ್ಯ ಜ್ಞಾನ ಅಹಂ ಇದಂ ಐತಿಲ್ಲ. ಸಿದ್ಧಾಂತದೊಳಗೆ ಏನು ವಾಸ್ತವಿಕವಾಗಿ ನಾ ಹೆಂಗಿದ್ದಂದ್ರೆ ನಾ ಅಸಂಗ ಅದ್ವೈ ನಿತ್ಯ ಮುಕ್ತ. ಅಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಕೊಟ್ಟರವ್ರು ಚಂದ್ರೋದಯ. ಇಲ್ಲಿ ನಾ ಅಸಂಗ ಅದ್ವೈ ನಿತ್ಯ ಮುಕ್ತ ಇದ್ದೇನು ವಿಶೇಷ ಜ್ಞಾನ ಇದು. ಪರಂತು ನಾ ಅಂದ ಕೂಡಲೇ ನಾನು ವಿನಾಯಕ, ನಾನು ಬ್ರಾಹ್ಮಣ, ಇವೆಲ್ಲ ಅಧ್ಯಾಸ. ವಾಸ್ತವಿಕ ನಾ ಅಸಂಗ ಅದ್ವೈ ನಿತ್ಯ ಮುಕ್ತ, ಇದು ವಿಶೇಷ ಜ್ಞಾನ. ಇದು ಹೇಳಲಾರ್ದೆ ನಾ ಅನ್ನೋದೇ ಸಾಮಾನ್ಯ ಜ್ಞಾನದ. ಅಹಂ ಅನ್ನೋದೇ ಸಾಮಾನ್ಯ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅನ್ಬೇಕಾಗಿತ್ತೀವ. ಅಹಂ ಅಂದುಕೊಳ್ಳೆ ನಾ ಅಂದುಕೊಳ್ಳೆ ಇದು ತಂದು ಎಲ್ಲ ಇದು ವ್ಯವಹಾರ ಹೇಳ್ತಾನೆಲ್ಲ, ಹೆಸರ ಜಾತಿ ಇದು ಅಧ್ಯಾಸ. ಸಾಮಾನ್ಯ ಜ್ಞಾನನೇ ಅಧ್ಯಾಸ ಕಾರಣ. ಅದೇ ಮುಂದೆ ವಿಶೇಷ ಜ್ಞಾನ ಅಧ್ಯಾಸ ನಿವೃತ್ತಿ ಕಾರಣ. ನಾ ಸತ್ತು ಚಿತ್ತು ಆನಂದ ಅಥವಾ ಅಸಂಗ ಎರಡು ಒಂದೇ ರೀತಿಲ್ಲ. ವಿಶೇಷ
ಜಾತಿ ಗಾವ ಅಲ್ಲಿ ಸ್ಕೂಟರ್ ಕ್ರಾಂತಿ ಇರ್ತದ ಅಲ್ಲ ಅಸಂಗ ಅಥವಾ ಇದು ವಿಶೇಷ ಇದ್ರು ಆಕೈತಲ್ರಿ ಅಲ್ಲಿ ಆಗ್ತದ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಹಂ ಅದ ಎಲ್ಲ ಎರಡಕ್ಕೂ ಹತ್ತದ್ರಿ ಭ್ರಾಂತಿ ಕಾಲದಲ್ಲಿನೂ ಆಗ್ತದ ಭ್ರಾಂತಿ ನಿವರ್ತಿ ಕಾಲ ಸಾಮಾನ್ಯ ಜ್ಞಾನ ಅಹಂ पण ಯಾವುದು ತೋರಣದಿಂದ ನಿಮ್ಮ ಭ್ರಾಂತಿ ನಿವರ್ತಿ ಆಗುತ್ತದೆ ಅದಕ್ಕೆ ವಿಶೇಷ ಜ್ಞಾನ ಅಂತೀವಿ. ಯಾವುದು ತೋರಣದಿಂದ ಭ್ರಾಂತಿ ನಿವರ್ತಿ ಆಗ್ತದಲ್ಲ ಅದಕ್ಕೆ ವಿಶೇಷ ಜ್ಞಾನ ಅಂತೀವಿ. ನಾ ಅಸಂಗತ್ವೇ ನಿತ್ಯ ಮುಕ್ತಿ ಇದ್ದ ತಿಳಿತ ಆ ಅಧ್ಯಾಸಕ ಕಾರಣ ಇರ್ತದೆ. ಸಾಮಾನ್ಯ ಜ್ಞಾನ ಏನ್ರಿ ಭ್ರಾಂತಿ ಕಾಲದಲ್ಲಿ ಭ್ರಾಂತಿ ಪ್ರತೀತಿನೇ ಉಲ್ಟಾ ಅದ್ರ ಜ್ಞಾನ ಆದ ಕೂಡಲೇ ಭ್ರಾಂತಿ ಇದ್ದಿದೆ ನಾಶ ಆಗುತ್ತೆ. ಅದಕ್ಕೆ ವಿಶೇಷ ರೂಪ ಭ್ರಾಂತಿ ಜ್ಞಾನ ಆದ ಕೂಡಲೇ ಯಾವುದಾದ್ರು ವಿಶೇಷ ಜ್ಞಾನ ಆಗ್ತದ ಅದು ಭ್ರಾಂತಿ ನಿವರ್ತಿ ಆಗುತ್ತದೆ ವಿಶೇಷ. ಇದಂ ಅಂಶ ಇದೆ ಇದಂ ಅಂಶನೇ ಐತಲ್ಲ ಇದಕ್ಕೆ ನಾವು ಸಾಮಾನ್ಯ ಅಂದಿದೆ ನೋಡ್ರಿ. ಇದಂ ಅಂಶಕ್ಕೇನೆ ಸಾಮಾನ್ಯ ಅನ್ರಿ ಅಂತಲ್ಲಿ ಹೇಳೋರು ಅವರು ಹೌದಾ. ಇದಂ ಅಂಶ ಏನೈತಿ ಇದು ಅಧಿಷ್ಠಾನದ ಇದ್ದು ಅಧಿಷ್ಠಾನ ಇದಮ್ಗ ಅನಿರ್ವಚನೀಯ ಸಂಬಂಧ ಅಧ್ಯಾಸದಲ್ಲಿ ತೋರುತ್ತದೆ. ಇದಮ ಇದು ಅಧಿಷ್ಠಾನದು ಇದಮ್ ಇದು ಅದರದು ಅಧಿಷ್ಠಾನದು ಇದಮ್ ಅಧಿಷ್ಠಾನದ ಇದ್ರೂ ಕೂಡ ಅದು ಆ ಅಧ್ಯಸ್ಥದೊಡನೆ ಕೂಡ್ಕೊಂಡೇ ತೋರ್ಲಕತ್ತೆ ಅದ ಹಾವಿನ ಜೊತೆಗೆ ಹೌದಿಲ್ಲ. ಆದ್ರಿಂದ ಇದಂತ ಇದು ಅಧ್ಯಸ್ಥದೇ ಅದ. ಹಿಂಗ ನಮ್ ಭ್ರಾಂತಿ ಕಾಲದಾಗ ಇದಮ ರಜತ ಅಂತಾನಿಲ್ಲ, ಇದು ಬೆಳ್ಳಿ ಅಂತಾನಿಲ್ಲ. ಆ ಭ್ರಾಂತಿ ಕಾಲದಲ್ಲಿ ಇದು ಬೆಳ್ಳಿದೆ ಅದ ಅಂತ ಹಿಂಗ ನಮಗ ಭ್ರಾಂತಿ ಕಾಲದಾಗ ತೋರ್ತದ. ವಾಸ್ತವಿಕ ನೋಡ್ರಿ ಅವ್ರೇನಂತಾರ ಅಧಿಷ್ಠಾನದ ಯಥಾರ್ಥ ಪ್ರತ್ಯಕ್ಷ ಜ್ಞಾನ ಆದ್ಮೇಲೆ ಅಧ್ಯಸ್ಥ ಪದಾರ್ಥ ಬೆಳ್ಳಿ ಹಾಮ ಮತ್ತು ಅಧ್ಯಸ್ಥ ಪದಾರ್ಥದೊಡನೆ ಅಧಿಷ್ಠಾನದ ಇದಂತದ ಅನಿರ್ವಚನೀಯ ಸಂಬಂಧ. ಅಧ್ಯಸ್ಥದೊಡನೆ ಈ ಅಧಿಷ್ಠಾನದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಎರಡು ಬಾಧ ಹೋಗ್ತಾವ. ಎರಡು ಬಾಧ ಆದ್ಮೇಲೆ ಆವಾಗ ನಮ್ಗೇನಾಗ್ತದ ಈ ಇದು ರಜತದಲ್ಲ. ಇದಮ್ ಏನೈತಲ್ಲ ಇದು ಬೆಳ್ಳಿದಲ್ಲ. ಭ್ರಾಂತಿ ಕಾಲದ ನಾನು ಇದು ಅಧ್ಯಸ್ಥದ ತೋರ್ತದ. पण ಯಾವಾಗ ನಿಮಗ ಆ ಅಧ್ಯಸ್ಥದೊಡನೆ ಅಧಿಷ್ಠಾನದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಮತ್ತು ಇವೆರಡು ತೋರ್ತ ಭ್ರಾಂತಿ ನಿವರ್ತಿ ಆಯ್ತಪ್ಪ ಅಂದ್ರ ನಮಗ ಯಾಕಿದು ಪ್ರಮಾದ ಇದು ಪ್ರಮಾದ ಸರ್ಪ ಇದು ಭ್ರಮಾದ ಇದು ಪ್ರಮಾದ. ಅಧ್ಯಾಸ ನಿವರ್ತಿ ಆದ ಮ್ಯಾಲ ಇದು ಆ ಬೆಳ್ಳಿದಂದ್ರೆ ಅಧ್ಯಸ್ಥದು ಅಲ್ಲ ಅಂತ ಹಿಂಗೆ ಗುರ್ತಾಗ್ತದೆ. ತಿಳಿತ ನೀವು ಅದರಂತೆ ನಿಮಗ ಜರ್ ಕದಾಚಿತ ಬ್ರಹ್ಮಜ್ಞಾನ ಆಯ್ತ ಅಂತ ತಿಳ್ಕೊರಿ. ಬ್ರಹ್ಮಜ್ಞಾನ ಆದ್ಮೇಲೆ ಈ ತೋರುವ ತ್ರಿಗುಣಾತ್ಮಕ ಸತ್ವರಜತಮ ಗುಣ ಪ್ರಕೃತಿ ಅಂದ್ರನೇ ಸತ್ವರಜತಮ ಗುಣ ಪ್ರಕೃತಿ ಹೌದಲ್ಲ. ಈ ಆ ಜಗತ್ತಿನಲ್ಲಿ ಇರುವ ಈ ಪ್ರಪಂಚ ಈ ಜಗತ್ತಿನಲ್ಲಿ ಇರುವ ಯಾವ ಅಸಂಗ ಸತ್ತು ಚಿತ್ತು ಆನಂದ ಆ ಸತ್ತದ ಚಿತ್ತದ ಆನಂದದ ಅನಿರ್ವಚನೀಯ ತಾಜಾತ್ಮ ಸಂಬಂಧದ ಅಧ್ಯಾಸ ಎಲ್ಲಿ ಜಗತ್ತಿನೊಳಗೆ ಆ ಜಗತ್ತಿನೊಳಗೆ ಸಂಬಂಧ ಅಧ್ಯಾಸ ಇರೋಣದ್ರಿಂದಲೇ ಜಗತ್ತಿನ ಪದಾರ್ಥಗಳು ಸತ್ತು ಪಟಸನ್ ಘಟ ಐತಿ ಪಟ ಐತಿ ಅಂತಂತ ಘಟ ತೋರುತ್ತದೆ ಅಂತಾನ. ಘಟ ನನಗೆ ಪ್ರಿಯದಂತಾನ ಹೌದಿಲ್ಲ. ಯಾವಾಗ ಅಧ್ಯಾಸ ಕಾಲದಾಗ ಅಧ್ಯಾಸ ನಿವರ್ತಿ ಆಯ್ತು ಅಂದ್ರೆ ವಾಸ್ತವಿಕ ಇದ್ರಾಗ ಸತ್ತಿಲ್ಲ, ಚಿತ್ತಿಲ್ಲ, ಆನಂದಿಲ್ಲ. ಇದು ಅಸಜ್ಜಡ ದುಃಖದ ಇದ್ಯಾನದ ಅಸಜ್ಜಡ ದುಃಖ. ಹಿಂಗ್ ಭ್ರಾಂತಿ ನಿವರ್ತಿ ಆದ್ಮೇಲೆ ಆಗ್ತದೆ ನಿಮ್ಗೆ ತಿಳಿತಿಲ್ಲ. ಅದಕ್ಕೆ ಆತ್ಮಂದು ಆಗಲಿ ಬ್ರಹ್ಮಂದು ನಾನಾನ ರೂಪದು ಪ್ರತ್ಯಕ್ಷ ಜ್ಞಾನ ಇದಕ್ಕೆ ಸಾಮಾನ್ಯ ಜ್ಞಾನ. ಅಹಂ ಕನ್ನಡದ ನಂತರ ನಾ ಅಹಂ ಇದಂ ಅಹಂ ಅದಕ್ಕೆ ನಾ ಅನ್ನೋದು ಹೌದಲ್ಲ. ಅದ್ರ ಸಲುವಾಗಿ ಅವ್ರಂತಾರೆ ನೀವು
ಲಕ್ಷ್ಯದಾಗ ಇಟ್ಕೊಳ್ಳೋದು ಏನಂದ್ರೆ ಮೀ ಯಾ ರೂಪನೇ ಅಂದರೆ ನಾನ ಅನ್ನುವ ಯಾನ ಪ್ರತ್ಯಕ್ಷ ಜ್ಞಾನ ಅದೇ ಸಾಮಾನ್ಯ ಜ್ಞಾನ ಇರುತ್ತದೆ. ಪರಂತು ಈ ಸಾಮಾನ್ಯ ಜ್ಞಾನದಿಂದ ಬ್ರಹ್ಮ ನಿವರ್ತರೇ ಆಗಲ್ಲ. ಸಾಮಾನ್ಯ ಜ್ಞಾನದಿಂದ ಭ್ರಾಂತಿ ನಿವೃತ್ತಿ ಆಗ್ತದೇನು? ಆಗಲ್ಲ. ಉಲ್ಟಾ ಯಾನ್ ಆಗ್ತದ, ಭ್ರಾಂತಿ ನಿವರ್ತರೇ ಆಗಲ್ಲ. ಸಾಮಾನ್ಯ ಜ್ಞಾನದಿಂದ ಭ್ರಾಂತಿ ನಿವರ್ತರೇ ಆಗಲ್ಲ. ಬಟ್ ನಿಮ್ಗೆ ಉಲ್ಟಾ ಯಾನ್ ಆಗ್ತದ ಅಂತ ಕೇಳಿದ್ದಾದ್ರೆ ಅವ್ರು ಹೇಳ್ತಾರ, देहादी अनात्मा पदार्थाच्या तादात्म्यामुळे आत्ಮ ಪರಿಚ್ಛಿನ್ನ ಅಸಿ ವಾಳ್ತಿ. ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತವಾಗಿ ತೋರುವ ಎಲ್ಲ ಅನಾತ್ಮ ಪದಾರ್ಥ ಏನದಾವ ಇವು ಪರಿಚ್ಛಿನ್ನ ಅದಾವ, ಪೂರ್ಣ ಅಲ್ಲ. ಆ ಪರಿಚ್ಛಿನ್ನ ಪದಾರ್ಥದೊಡನೆ ಸಂಬಂಧ ಇರೋದ್ರಿಂದ ಇದನ್ನು ಪರಿಚ್ಛಿನ್ನೆ ಹಿಂಗ ನಮಗ ಅನಿಸ್ತದ. ವಾಸ್ತವದ ಪರಿಚಯ ಇಲ್ಲ. ಪರಿಚಯ ಇಲ್ಲದಿದ್ರು ದೇಹಾದಿ ಅನಾತ್ಮ ಪದಾರ್ಥಗಳೊಡನೆ ಸಂಬಂಧ ಇರೋಣದ್ರಿಂದ ನಮಗ ಇದನ್ನು ಪರಿಚಿನ್ನನೇ ಅದ. ಸಿದ್ಧಾಂತ ಹೇಳ್ಕತ್ತಾರ ಅವರು, ಸಿದ್ಧಾಂತ ಪರಿಚಿನ್ನೇ ಅದ ಅಂತ ಹಿಂಗ ನಮಗ ಸಾಮಾನ್ಯ ಯಾರು ಬಾಕಲ್ ತೆರೀರಿ ಜಗ್ಗಿ. ಸಾಮಾನ್ಯ ಜ್ಞಾನದಿಂದ ಭ್ರಾಂತಿಯರೇ ನಿವೃತ್ತಿ ಆಗಲ್ಲ. ಉಲ್ಟಾ ನಮ್ಗೆ ಏನಾಗ್ತದ, ಯಾವ ಅಧ್ಯಾಸಕ ವಿಷಯ ಭ್ರಾಂತಿ ಸಾಮಾನ್ಯ ದೇವೇ ಮೊದಲು ಮಾಡಿಕೊಂಡು ಇಲ್ಲಿ ವ್ಯಷ್ಟಿ ದೇವೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ತೋರುವ ಎಲ್ಲ ಅನಾತ್ಮ ಪದಾರ್ಥಗಳ ಜೊತೆಗೆ ಇದು ಮೀ ನಾ ಮನುಷ್ಯ, ನಾ ಬ್ರಾಹ್ಮಣ, ನಾ ಕ್ಷತ್ರಿಯ, ಮನುಷ್ಯ, ಅಹಂ ನಾ ಅನ್ನೋದು ಇದು ವಾಸ್ತವಿಕವಾಗಿ ಮೀ ಸಾಮಾನ್ಯ. ಪರಂತು ಮನುಷ್ಯ ಬ್ರಾಹ್ಮಣ ಇವೆಲ್ಲ ಅನಾತ್ಮಗೊಳಿಸ್ತು ಭ್ರಾಂತಿ. ಆ ಮನುಷ್ಯರ ಜೊತೆಗೆ ಈ ಅಹಂ ಕೂಡ್ಕೊಂಡಿರೋದ್ರಿಂದ ಕುಡಿಯೋದಿಲ್ಲ ಅಂದ್ಮೇಲೆ ಇದರದಿಂದ ಭ್ರಾಂತಿಯರ ನಿವೃತ್ತಿ ಆಗಲ್ಲ. ಉಲ್ಟಾ ಏನಾಗ್ತದ, ಇದು ಸಾಮಾನ್ಯ ಜ್ಞಾನ ಅನಾತ್ಮ ಪದಾರ್ಥಗಳನ್ನೇ ತಾದಾತ್ಮ ಸಂಬಂಧ ಹೊಂದಿರೋದ್ರಿಂದ ಇದು ಪರಿಚ್ಛಿನ್ನ, ಹಿಂಗ್ ಉಲ್ಟಾ ಭ್ರಾಂತಿ ಆಗ್ತದೆ. ತಿಳಿತು ನಿಮ್ಗೆ? उलट देहादी अनात्म पदार्थाच्या तादात्म्यामुळे आत्मा परिच्छिन्न असे वाढते. परिच्छिन्न आहे असे वाढते ಅಂತ ಪರಿಚ್ಛಿನ್ನ ಐತಿ ಅಂತ ಹಿಂಗೆ ನಮ್ಗೆ ಏನಾಗ್ತದ ತಿಳಿತೈತಿ. ಬರೇ ಪರಿಚ್ಛಿನ್ನದೇನು ಇಲ್ಲ. ಆತ್ಮ ಬ್ರಹ್ಮ ಪರಿಚ್ಛಿನ್ನ ಎಂದೆಂದ ಪರಿಚ್ಛಿನ್ನ ಪೂರ್ಣ ವ್ಯಾಪಕ. ಪರಂತು ಭ್ರಾಂತಿ ಕಾಲದಾಗ ಆ ಇಲ್ಲಿ ಈ ದೇಹಾದಿಗಳ ಅನಾತ್ಮ ಪದಾರ್ಥಗಳೊಡನೆ ತಾದಾತ್ಮ ಸಂಬಂಧ ಹೊಂದಿ ಇರೋಣದ್ರದಿಂದ ಇದನ್ನು ಕೂಡ ಪರಿಚಿನ್ನೇ ಅದ ಅಂತ ಹಿಂಗೆ ನಮಗೆ ಅನ್ನಿಸ್ತದೆ. ವಾಸ್ತವಿಕ ಅದು ಪರಿಚಿನ್ನ ಅಲ್ಲ. ಜಗತ್ತಿನ ಎಲ್ಲ ಪದಾರ್ಥಗಳೊಡನೆ ಇದು ಸತ್ ಚಿತ್ತ ಆನಂದ. ಜಗತ್ತಿನ ಹೊರಗೆ ತಗೋಬೇಕಾದ್ರೆ ಹೊರಗಿನ ಬಾಹ್ಯ ಇದು ವ್ಯಷ್ಟಿ, ಅದು ಸಮಷ್ಟಿ ಒಳಗನು ಕೂಡ ಘಟ आहे, ಪಟ आहे. ಘಟ ದಿಸ್ತು, ಪಟ ದಿಸ್ತು. ಘಟ ತೋರುತ್ತದೆ, ಘಟ ತೋರುತ್ತದೆ. ಘಟ ಐತಿ ಅಂದ್ರೆ ಅಸ್ತಿತ್ವ. ಆ ಘಟದಲ್ಲಿ ಅಸ್ತಿತ್ವ ಇಲ್ಲ. ಘಟದಲ್ಲಿ ಅಸತ್ ಜಡ ದುಃಖದ ಪಣ ಅಸ್ತಿತ್ವ ಘಟದು ಇಲ್ಲ. ಅಸ್ತಿತ್ವ ಐತಿ ಚೇತಂದು. ಪರಂತು ಈಗ ಸದ್ಯ आहे ಅಂತನಿಲ್ಲ. आहे ಅಂದ್ರೆ ಅದ್ರೊಳಗೆ ಅನಿಶ್ಚಿತ ತಾಜಾ ಸಂಬಂಧ ಹೊಂದ್ಯದ. ಪರಂತು ಘಟ ಹ್ಯಾಂಗ ಪರಿಚಿನ್ನದ ಅದೇ ರೀತಿ ಈ ಯಾವ ಸತ್ವ ಅಸ್ತಿತ್ವ ಇದನ್ನು ಪರಿಚಿನ್ನದ ಅಂತ ನಮ್ಗೆ ಅನಿಸ್ತದ. ವಾಸ್ತವಿಕ ಅದು ಪರಿಚಿನ್ನ ಅಲ್ಲ. ತಿಳಿತಿಲ್ಲ? ब्रह्म निवर्तीनंतरही भासतो. अर्थात ಇದಂ ಸಾಮಾನ್ಯ ರೂಪಾचे ज्ञान यद्यपि ಭ್ರಮಾತ್ ಭಾಸತ್ ತರಿ ಆದ್ರಿಂದ ನಾವು ಇದಮ ಸಾಮಾನ್ಯ ಜ್ಞಾನ ಏನೈತಲ್ಲ ಇದಕ್ಕೆ ನಾವು ಭ್ರಮ ಅನ್ನೋದಕ್ಕಿಂತ ಪ್ರಮಾಣೆ ಅನ್ಬೇಕು. ಆ ಯಾವ ಇದಮ್ ಏನೈತಲ್ಲ ಇದು ಸಾಮಾನ್ಯ ಜ್ಞಾನ, ಇದಕ್ಕೆ ನಾವು ಪ್ರಮಾಣ ಬೇಕು ಹೊರತಾಗಿ ಭ್ರಮ ಅನ್ನೋಗುಡುದು. ಆಯ್ತಾ? ಈಗ ಮುಂದೆ ನೋಡ್ರಿ, ಈಗ ಜ್ಞಾನವಿ ಪ್ರತ್ಯಕ್ಷ ಹೈ ಇದಿಲ್ಲ. ಯಾವ ವಿಷಯದ ನಿಮಗೆ ಪ್ರತ್ಯಕ್ಷ ಆಗ್ತದೆ ವಿಷಯ, ಇದು ಪೇನ, ಇದು ವಿಷಯ. ವಿಷಯದಕ್ಕಂತಾರೆ ಗೊತ್ತದಿಲ್ಲ, ಇದಕ್ಕೆ ವಿಷಯ ಅಂತಾರೆ. ಘಟ ಇದು ವಿಷಯ. ವಿಷಯದ ಕಥನ ಅಂದ್ರೆ ಈ ಶರೀರ ಇಂದ್ರಿಯಕ್ಕಿಂತಲೂ ಭಿನ್ನ ಇರಬೇಕು. ನಮ್ಮ ಶರೀರ ಇಂದ್ರಿಯ ಭಿನ್ನ ಇರಬೇಕು. ಮತ್ತು ನಮ್ಮ ಭೋಗಕ್ಕೆ ಉಪಯೋಗ ಬೇಕಿದು. ಭೋಗಕ್ಕಿದು
ಉಪಯೋಗ ಬೇಕು. ಅದಕ್ಕಂತಾರ ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ಉಪಯೋಗ ವಿಷಯ. ವಿಷಯ ಅಂದ್ರೆ ನಾವು ಇಲ್ಲಿ ಈ ಗ್ರಂಥಕ್ಕೆ ವಿಷಯ ಏನ್ರಿ? ಜೀವ ಬ್ರಹ್ಮರಿ ಏಕತಾ ವಿಷಯ. ಇದು ವಿಷಯ ಬೇರೆ, ಈ ವಿಷಯ ಇದು ವಿಷಯ ಇವೆಲ್ಲ ಪ್ರತ್ಯಕ್ಷ ತೋರ್ತವಲ್ಲ, ಇದಕ್ಕೆ ವಿಷಯ. ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗ ವಿಷಯ ಅಂದ್ರೆ ಇದು ಘಟ. ಈ ಘಟ ನಿಮಗೆ ನೇತೇಂದ್ರಿಗೆ ಪ್ರತ್ಯಕ್ಷ ಐತಪ್ಪ ಅಂದ್ರೆ ಹೆಂಗ? ಇದು ಘಟ ಅಂದ್ರೆ ಇದ್ರದ್ದು ಇದು ಘಟ ಅನ್ನೋದು ಜ್ಞಾನನು ಪ್ರತ್ಯಕ್ಷನೇ. ವಿಷಯದು ಪ್ರಮಾತದೊಡನೆ ಯಾವಾಗ ಅಭೇದ ಆಯ್ತು, ಆ ವಿಷಯನೂ ಪ್ರತ್ಯಕ್ಷ, ಆ ವಿಷಯದ ಜ್ಞಾನನೂ ಪ್ರತ್ಯಕ್ಷ. ವಿಷಯ ಯಾವಾಗ ಪ್ರತ್ಯಕ್ಷ ಆಯ್ತಂದ್ರೆ ವಿಷಯದ ಜ್ಞಾನನೂ ಪ್ರತ್ಯಕ್ಷನೇ ಆಗುತ್ತದೆ. जिस विषय का प्रमातृ चेतन से अभेद होवे सो विषय प्रत्यक्ष कहिए. प्रत्यक्ष विषय का ज्ञान प्रत्यक्ष कहिए. प्रत्यक्ष विषय ज्ञानನೂ ಕೂಡ प्रत्यक्ष. अथवा ಇನ್ನೊಂದು प्रमाण चेतन से विषय चेतन का अभेद ही ज्ञान के प्रत्यक्षत्व का प्रयोजक. ಅಲ್ಲಿ ಏನದು ಪ್ರಯೋಜನ ಮುಂದೆ? ಜದ ಮುಂದೆ ಏನು ಶಬ್ದ ಅದು? ನ ಕ ಮಾಡ್ಬೇಕು. ಪ್ರಯೋಜನ ಆಗ್ತದ. ಪ್ರಯೋಜನ ಪ್ರಯೋಜನ ಬಿ ಅಂದ್ರೆ ನಡೀತ ನೋಡ್ರಿ. ಪ್ರತ್ಯಕ್ಷ ವಿಷಯದ ಜ್ಞಾನನು ಪ್ರತ್ಯಕ್ಷ. ಪ್ರತ್ಯಕ್ಷ ವಿಷಯದ ಜ್ಞಾನನೂ ಕೂಡ ಪ್ರತ್ಯಕ್ಷ. ವಿಷಯ ಪ್ರತ್ಯಕ್ಷ ಅಂದ್ಮೇಲೆ ಜ್ಞಾನನು ಪ್ರತ್ಯಕ್ಷ. ಅಥವಾ ಅಥವಾ ಯಾಕೆ ಕೊಟ್ರ ಅಂತ ಕೇಳಿದರೆ, ಪ್ರಮಾಣ ಅಂದ್ರೆ ಈ ವೃತ್ತಿ ನೇತರೂ ಪ್ರಮಾಣ ತಿಳಿತಿಲ್ಲ. ಅಥವಾ ವೃತ್ತಿಗೂ ಕೂಡ ಪ್ರಮಾಣ ಅಂದಾರ. ಪ್ರಮಾಣ ಚೇತನಸೆ. ಈ ವೃತ್ತಿ ಹೊರಗೆ ಬತ್ತಪ್ಪ ಅಂದ್ರೆ ವೃತ್ತಿ ಜೊತೆಗೆ ಚೇತನ ಇರ್ತೈತಿನಿ, ಹೌದಿಲ್ಲ? ಆ ವೃತ್ತಿಗೆ ಇಲ್ಲಿ ಅವರು ಪ್ರಮಾಣ ಅಂದಾರ. प्रमाण चेतन से वृत्ति चेतन का अभेद ही ज्ञान के प्रत्यक्षत्व का प्रयोजक ಅಂದ್ರೆ ಕಾರಣ. ಪ್ರಯೋಜನ ಅಂದ್ರೆ ಫಲ ಆಗ್ತೈತಿ. ಪ್ರಯೋಜನ ಫಲ ಆಗ್ತೈತಿ. ಪ್ರಯೋಜಕ ಅಂದ್ರೆ ಕಾರಣ. ಅಲ್ಲಿ ಪ್ರಯೋಜನದ, ಹೌದಿಲ್ಲ? ಪ್ರಯೋಜನ ಅಂದ್ರೆ ಏನ್? ನಮ್ಮ ಪ್ರಯೋಜನ ಏನ್ ಅಂದ್ರೆ ಫಲ ಕಾಯ. ಪ್ರಯೋಜಕ म्हणजे ಕಾರಣ. ಪ್ರಯೋಜಕ ಅಂದ್ರೆ ಕಾರಣ. ಕೈ ಪ್ರಮಾಣ ಚೇತನದೊಡನೆ ವಿಷಯ ಚೇತನದ ಅಭೇದವೇ ಆ ಜ್ಞಾನದ ಪ್ರತ್ಯಕ್ಷತ್ವಕ್ಕೆ ಕಾರಣ. ಜ್ಞಾನ ಪ್ರತ್ಯಕ್ಷ ಆಗ್ಲಿಕ್ಕೆ ಕಾರಣ. ಪ್ರಮಾಣ ಚೇತನದೊಡನೆ, ಪ್ರಮಾಣ ಚೇತನ ಅಂದ್ರೆ ವೃತ್ತಿ ರೂಪ ಪ್ರಮಾಣ ಚೇತನದೊಡನೆ ಈ ವಿಷಯ ಚೇತನದ ಅಭೇದವೇ ಜ್ಞಾನ ಪ್ರತ್ಯಕ್ಷ ಆಗಲಿಕ್ಕೆ ಕಾರಣ. ಜ್ಞಾನ ಪ್ರತ್ಯಕ್ಷ ಆಗಲಿಕ್ಕೆ ಕಾರಣ ಪ್ರತ್ಯಕ್ಷ. ಅದು ಪ್ರಮಾಣ. ಈಗ ಮ್ಯಾಲೆ ಏನ್ ಹೇಳಿದ್ರು ಅವರು? ಯಾವ ವಿಷಯದು ಪ್ರಮಾತೃ ಚೇತನದೊಡನೆ ಅಭೇದ ಇರುವುದೋ. ಮೊದಲೇನು ಹೇಳಿದ್ರು? जिस विषय का प्रमातृ चेतन से अभेद होवे सो विषय प्रत्यक्ष अवता का ज्ञान भी प्रत्यक्ष. प्रमातृ चेतन ಪ್ರಮಾತೃ. ಪರಂತು ಈಗೇನು ಹೇಳ್ತಾರೆ? ಪ್ರಮಾತೃ ಚೇತನ ಇದು ಪ್ರಮಾಣ ಚೇತನ. ವೃತ್ತಿಗೆ ಪ್ರಮಾಣ ಅಲ್ಗತ್ತಾರ. ವೃತ್ತಿಗೆ ಅಥವಾ ಅಂದರೆ ಇಲ್ಲಿ ನೋಡ್ರಲ್ಲಿ ಮ್ಯಾಲಿಂದ ಒಂದು ಹೇಳಿ, ಈಗ ಅಥವಾ ಅಥವಾ ಪ್ರಮಾಣ ಚೇತನಸಿ. ಮೊದಲೊಂದು ಹೇಳಿ ಅಥವಾ ಅಥವಾ ಅಂದರೆ ಪ್ರಮಾಣ ಚೇತನಸಿ ಅಂದ್ರೆ ವೃತ್ತಿಗಾದ್ರೂ ಕೂಡ ಪ್ರಮಾಣ ಅಂದಾರ. ವೃತ್ತಿಗಾದರೂ ಕೆಲವು ಜಾಗನಾಗ ಜ್ಞಾನನೂ ಪ್ರಯೋಗ ಮಾಡ್ಯಾರ. ಮುಖ್ಯ ಚೇತನ ಅಂದ್ರೆ ಜ್ಞಾನ. ಮುಖ್ಯ ಚೇತನ ಅಂದ್ರೆ ಜ್ಞಾನ. ಕೆಲವು ಜಾಗನಾಗ ಆ ವೃತ್ತಿಗೂ ಕೂಡ ಜ್ಞಾನ ಶಬ್ದದ ಪ್ರಯೋಗ ಮಾಡಿದ್ರು. ಮುಖ್ಯ ಅಲ್ಲ, ಅಮುಖ್ಯ. ಅಂದ್ಮೇಲೆ ವೃತ್ತಿಗೂ ಜ್ಞಾನ ಅಂದ್ಕೊಳ್ಳೆ. ಆ ವೃತ್ತಿ ಅಂದ್ರೆ ಇಲ್ಲಿ ಪ್ರಮಾಣ ಚೇತನದೊಡನೆ ವಿಷಯ ಚೇತನದ ಅಭೇದವೇ ಜ್ಞಾನದ ಪ್ರತ್ಯಕ್ಷತ್ವಕ ಪ್ರಯೋಜಕ ಅಂದ್ರೆ ಕಾರಣ. ಉಕ್ತ ಸ್ಥಳ ಮೇ ಈಗ ಹೇಳಲ್ಪಟ್ಟಂತ ಪ್ರಮಾತೃ ಚೇತನಕ ಅಭೇದ भी ವೃತ್ತಿ ದ್ವಾರ हुआ है. ಈಗ ಮೇಲೆ ನಾವು ಹೇಳಿದೇವಲ್ಲ, ಅದು ಪ್ರಮಾತೃ ಚೇತನದ ಅಭೇದ. ಮೊದಲ ಪ್ರಮಾತೃ ಚೇತನದೊಡನೆ ವಿಷಯದ ಅಭೇದ ತಿಳಿದೇವಲ್ಲ, ಹೇಳಿದ್ರು ಕೂಡ ಆ ಪ್ರಮಾತೃ ಚೇತನದ ವಿಷಯದೊಡನೆ ಅಭೇದ. ಈಗ ಒಳಗೇನು ಜೀವ ಪ್ರಮಾತೃ,
ಪ್ರಮಾತೃ ಇಲ್ಲ, ಈ ಕೆಲವು ಜಾಗನ ನಾವು ಜೀವ ಪ್ರಮಾತ ಅಂತ ಅನ್ಕೊತ್ಕೊಂಡಿರ್ತೇವಲ್ಲ, ಜೀವ ಬ್ಯಾರೆ ಪ್ರಮಾತು ಬ್ಯಾರೆ, ಜೀವ ಬ್ಯಾರೆ ಪ್ರಮಾತು ಬ್ಯಾರೆ. ಕಸ ಶಂಕರ जीव म्हणले की तिन्ही येतात. ಕೊಂತ ಅಲ್ಲ, ನಿಮ್ಗೆ ಅಂದ್ರೆ ಗುರ್ತಾಗಬೇಕು. 84 ಲಕ್ಷ ಜೀವರಾಶಿಗಳಿದೆ ಅಂತ ನೋಡಿದಿಲ್ಲ. ಈಗ ಜೀವ ಹೋಯ್ತು, ಜೀವ ಹೋಯ್ತು. ಜೀವ ಅನ್ನೋ ಶಬ್ದ ಎಲ್ಲದರಲ್ಲಿ ಐತೆ. ಜೀವ 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 ಅನ್ನೋ ಶಬ್ದ ಸಾಧಾರಣ ಐತಿ, ಜೀವ ಎಲ್ಲ ಶಬ್ದ ಹೌದಾ. ಪಣ ಪ್ರಮಾತ, ಪ್ರಮಾತನೇ ಪ್ರಮಾತು ಚೇತನ. ಪ್ರಮಾತ ಏನದಲ್ಲ, ಪ್ರಮಾತ ಇದು ಯಾವಾಗಲೂ ಶಬ್ದ ಇದು ಹೊರಗೆ ಬರಲ್ಲ ಐತಿಲ್ಲ. ಪ್ರಮಾಣ ವೃತ್ತಿಯ ದ್ವಾರ ಯಾವ ತಿಳಿದ ಅದಕ್ಕೇನೆ ಪ್ರಮಾಜ್ಞಾನಕ ಕರ್ತಾ ಹೋನೈತೆ ಪ್ರಮಾತ ಕೈಯೇ. ಇವನಿಗೆ ಪ್ರಮಾತ ಯಾಕತ್ರಿ? ಪ್ರಮಾಜ್ಞಾನಕ್ಕೆ ಯಾವ ಕರ್ತ ಆಗ್ಯಾನಲ್ಲ ಅವನಿಗೆ ಪ್ರಮಾತ ಅನ್ರಿ. ಜೀವ ಸಾಧಾರಣ ಶಬ್ದ ಅದ, ಎಲ್ಲದ್ರ ಜೀವ ಅದನೇ. ಅದಕ್ಕೆ ಅನುಭವ ಏನು ಹೇಳ್ತಾರೆ ನಿಮಗೆ? ಅನುಭವ ಅಂದ್ರ ಈಗ ಎಕ್ದಮ್ ಹೆಣ್ಮೇಗ ಸಣ್ಣ ಕೂಸ ಇರ್ತದಿಲ್ಲ, ಅದರ ಮುಂದೆ ನೀವು ಚೇಳು ಒಕ್ಕಟ್ರಿ, ಒಂದು ಏನಾರೇ ರೂಪಾಯಿ ಒಕ್ಕಟ್ರಿ, ₹1 ಬಂದಿ, ₹1 ಅಥವಾ ಏನಾರ ತಿನ್ನ ಜಿನ್ಸ, ಈ ಕಡೆ ಒಂದು ಚೇಳ, ಅದು ನಡ್ಲಿಕ್ಕತ್ತ ಚೇಳಿಗೆ ಹಿಡಿತದ ಕೂಸ. ಇದು ಬಂಗಾರ ಇದು ಹಿಡಿಯಲ್ಲದ, ಇದು ನನಗೆ ಬಂಗಾರದ, ಇದು ತಿನ್ನೋ ದಿನಸ ಅದು ಗುರ್ತಿಲ್ಲ. ಇದು ನಡ್ಲಿಕ್ಕತ್ತದ ಕಚ್ಚೇಳದ ಹಿಡ್ಲಿಕ್ಕೆ ಹೋಗ್ತದೆ, ನಾವು ತಿಳಿದಾಗ ಜಗ್ತೀವಿ. ಇದು ಜೀವ, ಅದು ಏನೂ ಗೊತ್ತಿಲ್ಲ. ಪನ್ ಯಾವಾಗಿದ್ರು ಅವನಿಗೆ ಈ ಪ್ರಮಾಣ ವೃತ್ತಿ ದ್ವಾರ ಇದು ಬಂಗಾರ, ಇದು ಚೇಳ ಜ್ಞಾನ ಆಯ್ತು, ಅದು ಪ್ರಮಾತ. ಜೀವ ಶಬ್ದ ಸಾಧಾರಣ, सामान्य ज्ञान विषय असं म्हणू शकतो. नाही सामान्य ज्ञान आहे. जीवाला साधारण नाही, पदवीच्या बाळाला जे ज्ञान आहे सामान्य ज्ञान नाही, पण त्याला काहीच माहिती नाही. त्याला काहीच सामान्य ज्ञान सुद्धा माहित नाही, काहीच माहिती. जीव आहे नाही, जीव आहे नाही, त्याच्यात जीव आहे नाही, जीव आहे पण परमात्मा नव्हते. अनुभव तिथल प्रमाण चेतन से विषय चेतन का अवेद ही ज्ञान के प्रत्यक्षत्व का प्रयोजक के उक्त स्थल में ಈಗ ನಿಮ್ಮ ಮ್ಯಾಲೆ ಹೇಳಲ್ಪಟ್ಟಂತ ವಿಷಯ ಚೇತನದು ಪ್ರಮಾತೃ ಚೇತನದೊಡನೆ ಅವೇದ ಪ್ರತ್ಯಕ್ಷ ಜ್ಞಾನಕ್ಕೆ ನಾವು ಪ್ರಯೋಜಕ ಅಂದ್ರೆ ಕಾರಣ ಅಂತ ಹೇಳಿದೀವಲ್ಲ, ಈ ಸ್ಥಳದಲ್ಲಿ ಆ ಪ್ರಮಾತೃ ಚೇತನದ ಅಭೇದವಾದರೂ ವೃತ್ತಿಯ ದ್ವಾರಾನೇ ಆಗ್ತದ. ಡೈರೆಕ್ಟ್ ಪ್ರಮಾತೃ ಚೇತನ ಏನದ ಡೈರೆಕ್ಟ್ ಈ ಘಟಕ್ಕೆ ಬರ್ತಾನೇನು ನಡ್ಬರ್ಕು. ವೃತ್ತಿ ಸಂಬಂಧ ಆಗ್ಲಾರ್ದೆ ಬರಲ್ಲ, ವೃತ್ತಿ ಬಂದ್ ಸಂಬಂಧ ಆಗಬೇಕು. ಅದಕ್ಕೆ ವಿಚಾರಸಾಗರ 4ನೇ ತನೊಳಗ ವೃತ್ತಿ ಯಾವಾಗ ಹೊರಗೆ ಬತ್ತು ಆ ಹೇಳಿ ಚೇತನ್ ತೊಗೊಂಡೇ ಬರ್ತೈತಿ. ವೃತ್ತಿ ಹೊರಗೆ ಬರ್ಬೇಕಾಗಿದ್ರ ಚೇತನ್ ತೊಗೊಂಡೇ ಬರ್ತೈತಿ. ನಮ್ಮ ಪ್ರಾರಬ್ಧ ಜೀವ ಯಾವಾಗ ಹುಟ್ಟಿ ಬಂದನ, ಜೀವ ಯಾವಾಗ ಹುಟ್ಟಿ ಬಂದನ ಅಂದ್ಮೇಲೆ ತನ್ನ ಪ್ರಾರಬ್ಧ ತಕ್ಕೊಂಡೇ ಬಂದನ. ಜೀವ ಬಂದನ ಅಂದ್ಮೇಲೆ ಖಾಲಿ ಬಂದಿಲ್ಲ, ಪ್ರಾರಬ್ಧ ತಕ್ಕೊಂಡೇ ಬಂದನ. ಹಂಗ ವೃತ್ತಿ ಹೊರಗೆ ಬರ್ಬೇಕಾಗಿದ್ರೆ ಅದು ಚೇತನ ತಕ್ಕೊಂಡೇ ಬರ್ತವೆ ಐತಿಲ್ಲ. ಅದ್ರ ಒಳಗನು ಕೂಡ ಮತ್ತ ಚೇತನ ಹೊರ ಬಂದಂದ್ರೆ ಚಿದಾಭಾಸನು ಇದ್ದಾನ, ಕೂಟ ಸಾಕ್ಷಿನೂ ಇದ್ದಾನ, ಇಬ್ರು ಹೊರಗೆ ಬಂದಾರ. ಫರಕ್ ಏನೈತಿ? ವೃತ್ತಿ ಹೊರಗೆ ಬಂದಾಗ ಚೇತನು ಬಂದಾನಂದ್ರೆ ಚಿದಾಭಾಸನು ಬಂದಾನ, ಸಾಕ್ಷಿನೂ ಬಂದಾನ. ಮತ್ತ ಇಬ್ರು ಹ್ಯಾಂಗ ಬಂದ್ರು? ಇಬ್ರು ಅಂದ್ರ ಸಾಕ್ಷಿ ಆ ಚಿದಾಭಾಸಕ ವಿಷಯ ಆಗಿ, ಚಿದಾಭಾಸ ಸಾಕ್ಷಿಗೆ ವಿಷಯ ಆಗ್ಯಾನ. ಸಾಕ್ಷಿ ಯಾರಿಗೆ ವಿಷಯ ಇಲ್ಲ, ಸಾಕ್ಷಿ ಯಾರಿಗೆ ವಿಷಯ ಇಲ್ಲ, ತಿಳಿತಿಲ್ಲ, ವಿಷಯ ಆಗಮಲ್ಲ. प्रमातृ चेतन का अभेद भी वृत्ति द्वारा हुआ है, डायरेक्ट हुआ नहीं. डायरेक्ट प्रमातृ चेतन अभेद घटदೊಡನೆ डायरेक्ट ಆಗಲ್ಲ, किंतु वृत्तिಯ द्वार, किंतु वृत्तिಯ द्वार. ಮುಂದೆ ನಿಮ್ಗೆ ದೃಷ್ಟಾಂತ ಕೊಡೋರು ಇದ್ರ ಬಗ್ಗೆ ಇದನ್ನ ನೆನಪಿಟ್ಕೋಬೇಕು. ಯಾತೆ ವೃತ್ತಿ ರೂಪ ಪ್ರಮಾಣ ಚೇತನಕ ವಿಷಯ ವೃತ್ತಿ ರೂಪ ಅಂದ್ರೆ ಪ್ರಮಾಣ ಅಂದ್ರೆ ವೃತ್ತಿ. ರೂಪ ಎಲ್ಲಿ ಶಬ್ದ ಬರ್ತದೆ ನೋಡು, ಆ ಮುಂದಿನ ಶಬ್ದಕ್ಕೆ ಅದು ಸಂಬಂಧ ಅಂತ ತಿಳ್ಕೋಬೇಕು.
ವೃತ್ತಿ ರೂಪ ಪ್ರಮಾಣ ಅಂದ್ರೆ ವೃತ್ತಿಗಾರೆ ಪ್ರಮಾಣ ಅಂದಾರ वृत्ति रूप प्रमाण चेतन का विषय चेतन से अभेद भी अबाधित है विषय भी अबाधित है ಅಭೇದ ಬಿ ಅಬಾಧಿತ ವಿಷಯ ಚೇತನದೊಡನೆ ಅಭೇದ ಆದರೂ ಕೂಡ ಅದನ್ನು ಬಾಧ ಆಗುವುದಿಲ್ಲ ವೃತ್ತಿಯ ದ್ವಾರನೇ ಆಗಿರುತ್ತದೆ ಅದಕ್ಕೆ ಈಗ ಅವರು ಮುಂದೆ ಅಂದ್ರೇನು ಈಗ ನಾವು ಹೇಳುವ ದೃಷ್ಟಾಂತ ಹೇಳ್ತೇವೆ ನಿಮ್ಮ ದೃಷ್ಟಾಂತ ವಾಸ್ತವಿಕವಾಗಿ ನೋಡಿದ್ರೆ ಚೇತನ ಒಂದೇ ಚೇತನದ ಚೇತನ ಒಂದೇ ಯಾರಿಲ್ಲ ಪರಂತು ಒಂದೇ ಚೇತನ ಇದ್ರೂ ಕೂಡ ಅದರಲ್ಲಿ ಒಂದು ಪ್ರಮಾತೃ ಚೈತನ್ಯ ಪ್ರಮಾಣ ಚೈತನ್ಯ ಪ್ರಮೇಯ ಚೈತನ್ಯ ಹಿಂಗೆ ಪ್ರಾಪ್ತ ಆಗ್ಯಾವ ಪ್ರಮಾತೃ ಚೈತನ್ಯ ಪ್ರಮೇಯ ಚೈತನ್ಯ ಪ್ರಮಾಣ ಚೈತನ್ಯ ಮೂರು ಚೈತನ್ಯ ಚೇತನ ಒಂದೇ ಚೇತನ ಯಾರಿಲ್ಲ ಒಂದೇ ಪರಂತು ಇಲ್ಲಿ ನಾವು ಈಗ ಹೇಳುವ ಪ್ರಮಾತೃ ಚೈತನ್ಯ ಪ್ರಮಾಣ ಚೈತನ್ಯ ಪ್ರಮೇಯ ಚೈತನ್ಯ ಐತಿಲ್ಲ ಅದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟು ಮತ್ತೆ ಹೇಳ್ತೇವೆ ಅಂತಾರೆ ಅವರು ಇದಕ್ಕೆ ಉದಾಹರಣೆ ಹೆಂಗಂದ್ರೆ ಬಾವಿ ಒಳಗೆ ಎನ್ಮ್ಯಾಗ ಬಾವಿಯಾಗ ನೀರ ಬಾವಿ ಕೆರಿ ಬಾವಿ ಗೊತ್ತಾವಿಲ್ಲ ನೋಡ್ರಿ ಇಲ್ಲಿ ಕೆರಿ ಬಾವಿ ಅದ್ರೊಳಗೆ ನೀರು ಅದಾವಳ ಒಳಗೆ ಬಾವಿಯಾಗ ನೀರ ಆ ಬಾವಿಯಾಗ ನೀರು ಅಂದ್ರೆ ಪ್ರಮಾತೃ ಚೈತನ್ಯ ಬಾವಿಯಾಗ ನೀರು ಮುಂದೆ ಆ ಕಡೆ ಥೋಡೆ ಮಡಿ ಮಾಡ್ಯಾರ ಮಡಿ ಮೆಣಸಿನ್ಕಾಯ್ದು ಏನೇನು ಹಚ್ಚಾರ ಅಗಿಗಳು ಹಚ್ಚಾರ ಅಗಿಗಳು ಸಣ್ಣ ಅಗಿಗಳು ಅವೆಲ್ಲ ಕಿತ್ತು ಮತ್ತೆ ನಂತರ ಹಚ್ಚಬೇಕಾದ ಮಡಿಗಳು ಮಾಡಿರ್ತಾರೆ ಮಡಿಗಳು ಆ ಬಾವ್ಯಾನ ನೀರ ಆ ಮಡಿಗೆ ಬಿಡೋದದ ಈಗೆಲ್ಲ ಇಲೆಕ್ಟ್ರಿಕ್ ಆಗ್ಯಾವ ಪರಂತು ಹೋಗ್ಬೇಕಾಗಿದ್ರೆ ಕಾಲುವೆ ಬೇಕಲ್ಲ ಅಲ್ಲಿ ತನಕ ನೀರು ಹೋಗ್ಬೇಕಾಗಿದ್ರೆ ದೂರ ಹಚ್ಚಿರ್ತಾರಲ್ಲ ಕಾಲುವೆ ಬೇಕಿಲ್ಲ ಕಾಲುವೆ ಬಾವ್ಯಾಗ ನೀರಿದ್ದಂತೆ ಪ್ರಮಾತೃ ಚೇತನ ಈ ಏನು ಹೋತವ್ರು ಕಾಲುವೆ ಅಂದರೇನೆ ಪ್ರಮಾಣ ಚೇತನ ಅಂದ್ರೆ ವೃತ್ತಿ ಚೇತನ ಆ ಮಡಿ ಅಂದ್ರೆ ವಿಷಯ ಚೇತನ ಮಡಿ ಏನದ ಆಕಾರ ಆಗ್ಬೇಕಲ್ಲ ಮಡಿ ಅದ ಆಕಾರ ತಾನೇ ಹೋಗೋಣ ಆಕಾರ ಆತ ಅಂತೂ ಆ ಮಡಿ ಏನದಲ್ಲ ಮಡಿ ಆಕಾರ ಅದು ವಿಷಯ ಇದು ಕಾಲುವೆ ಅಂದರೆ ವೃತ್ತಿ ಚೇತನ ಪ್ರಮಾಣ ಚೇತನ ಬಾವ್ಯಾಗ ನೀರಂದರೆ ಪ್ರಮಾತೃ ಚೇತನ